ಬರೀ 2 ಲಕ್ಷ ಕೊಟ್ಬಿಡೋಣ ಈ ಗಾಡಿನ. ಎಷ್ಟು? ಬರೀ 2 ಲಕ್ಷ. ಏನ್ ಹೇಳ್ತಾ ಇದ್ದೀರಾ? ಇಷ್ಟ ಆಗುತ್ತೆ ಅಂತ ಅನ್ಕೊಂತೀರಿ. ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬರೀ 50,000. ಬರೀ 50,000. 50,000. ಓಕೆ. 1.25 ಕೊಡ್ತೀನಿ, ತಗೊಂಡೋಗಿ ಸರ್. 1.20 ಮಾಡ್ಕೊಳ್ಳಿ. ಸರಿ ಆಯ್ತು, ತಗೊಂಡೋಗಿ ಸರ್. ಓಕೆ. 1.20 60,000 ತಗೊಂಬನ್ನಿ ಸರ್. 60,000. 60,000 ಸರ್. ಬರೀ 1,10,000 ರೂಪಾಯಿ ಕೊಟ್ಬಿಡೋಣ. 1,10,000 ರೂಪಾಯಿ. ಬರೀ 1,10,000. ಕಮ್ಮಿ ಅಂದ್ರೆ ಕಮ್ಮಿ ರೇಟಲ್ಲಿ ಕೊಟ್ಬಿಡೋಣ. ಎಷ್ಟು ಕೊಡ್ತೀರಾ? ಬರೀ 1,35,000 ರೂಪಾಯಿ ಕೊಟ್ಬಿಡೋಣ. 1,35,000 ರೂಪಾಯಿಗೆ ನಿಮ್ ಕಣ್ ಮುಂದೆನೆ ಜನರಲ್ ಸರ್ವಿಸ್ ಮಾಡ್ಕೊಡ್ತೀವಿ ಸರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ 1.35 ಕೊಟ್ಬಿಡೋಣ ಸರ್. 1.35. ಬರೀ 1.35. ಎಷ್ಟು ಓನರ್ ಆಗಿದ್ದಾರೆ? ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ ಸರ್. 85,000 ತಗೊಂಬನ್ನಿ ಸರ್. 85,000 ರೂಪಾಯಿ ತಗೊಂಬನ್ನಿ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಸೊ ನಾನಿವತ್ತು ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಗೆ ಬಂದಿದ್ದೀನಿ. ನಾವು ಲಾಸ್ಟ್ ಟೈಮ್ ಮಾಡ್ದಂಗೆ ಇವತ್ತು ಕೂಡ ಸ್ಟಂಟ್ ರೈಡ್ ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೋದು. ಇವತ್ತು ಒಂದು ಗಾಡಿಯಲ್ಲಿ ಬಂದಿದೀವಿ. ನಮ್ ಜೊತೆ ಯಶವಂತ್ ಸರ್ ಇದಾರೆ, ಅವ್ರನ್ನು ಮಾತಾಡಿಸ್ತಾ ಹೋಗ್ತೀನಿ. ವಿಡಿಯೋ ಫುಲ್ ಕಂಪ್ಲೀಟ್ ಆಗಿ ನೋಡ್ತಾ ಇರಿ, ಆಯ್ತಾ? ಬನ್ನಿ. ಸರ್ ಬರೀ 1,65,000 ರೂಪಾಯಿ ಕೊಟ್ಬಿಡೋಣ. ಅಷ್ಟೇನಾ? ಸಾಕು ಸರ್. ಕಮ್ಮಿ ಕೇಳಾರ? ಬರೀ 90,000 ಸರ್. 90,000 ಕೊಟ್ಬಿಡೋಣ. ಓಕೆ, ಸೂಪರ್. ನೆಕ್ಸ್ಟ್ ಇದು ಇನ್ನೋವಾ ಬೇಕನ್ನೋರಿಗೆ ಮೂರು ಆಪ್ಷನ್ ಇದೆ ಇವತ್ತು. ಅದು ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಲೋ ಬಜೆಟ್ ಫ್ರೆಂಡ್ಸ್ ಕಾರ್ ಕ್ಲಬ್ ಪ್ರೈಸ್ ಅಂದ್ರೆ ಜನಗಳಿಗೆ ಎಕ್ಸೈಟ್ಮೆಂಟ್ ಆಗ್ಲೇಬೇಕು ಸರ್. ಬರೀ 1.95 ಕೊಟ್ಬಿಡೋಣ. 1.95 1 ಇಯರ್ ಲೋನ್ ಆಗುತ್ತೆ. 90,000 ತಂದ್ರೆ ಸಾಕು. ನೆಕ್ಸ್ಟ್ ಇದು ಸರ್ ಬರೀ 2.20 ಕೊಟ್ಬಿಡೋಣ. 2.20. ಬರೀ 2.30 ಕೊಟ್ಬಿಡೋಣ. 2.30ಕ್ಕೆ ರಿಟ್ಸ್ ಕೊಟ್ಬಿಡೋಣ. ಲೋನ್ ಪ್ರೊಫೈಲ್ ಚೆನ್ನಾಗಿರ್ಲಿ ಸರ್. ಬರೀ 60,000 ತಗೊಂಬನ್ನಿ, ಮಿಕ್ಕಿದ್ ಲೋನ್ ಮಾಡ್ಕೊಡೋಣ. ಚೆನ್ನಾಗಿರ್ಲಿ. 50,000 ಡೌನ್ ಪೇಮೆಂಟ್ ನೋಡಿ ಗಾಡಿ ತಗೊಂಡೋಗಿ. ಬರೀ 50,000 7 ಸೀಟರ್ ತಗೊಂಬನ್ನಿ ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿರೋ ತಗೊಂಬನ್ನಿ, ಲೋನ್ ಮಾಡ್ಕೊಡೋಣ. ಎಷ್ಟು? 30,000 ತನ್ಸಕ ಸಾಕು ಸರ್. 30,000 ರೂಪಾಯಿಗೆ ನಿಮ್ಗೆ ಲೋನ್ 60,000 ತಗೊಂಬನ್ನಿ, ಮಿಕ್ಕಿದ್ ಲೋನ್ ಮಾಡ್ಕೊಡೋಣ. ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀರಾ? ಬರೀ 3.5 ಲಕ್ಷ ಕೊಟ್ಬಿಡೋಣ. 3.5 ಲಕ್ಷ. ಮಾರ್ಕೆಟ್ ಎಷ್ಟನ್ನ ಇರ್ಲಿ, ನಿಮ್ ರೇಟ್ ಬರೀ 2.40 ಕೊಟ್ಬಿಡೋಣ. 2.40. ಬರೀ 2.40. 80,000 ತಗೊಂಬನ್ನಿ, ಮಿಕ್ಕಿದ್ ಲೋನ್ 80,000. ಹೌದು, 3 ಲಕ್ಷ ಲೋನ್. ಡೀಸೆಲ್ ಗಾಡಿ ಕೊಡ್ತೀವಿ ಬರೀ 1.80ಕ್ಕೆ. 1.80ಕ್ಕೆ ಬರೀ 1.80. ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ ಸರ್. ಬರೀ 2.30 ಕೊಟ್ಬಿಡೋಣ ಸರ್. 2.30ಕ್ಕೆ ಡೀಸೆಲ್ ಗಾಡಿ ಸರ್. ಬರೀ 3,85,000 ರೂಪಾಯಿ ಕೊಟ್ಬಿಡೋಣ. ಎಷ್ಟೇ ಇರ್ಲಿ ಸರ್? ಇದು ಅಷ್ಟೇ ಸ್ಯಾಂಟ್ರೋ ಪ್ರೈಸ್ ಕೊಟ್ಬಿಡೋಣ. ಸ್ಯಾಂಟ್ರೋ ಹಾಗಾದ್ರೆ 1.20. 1,90,000 ರೂಪಾಯಿಗೆ. 1,90,000 ರೂಪಾಯಿಗೆ ಸುಜುಕಿ ಎಸ್ಟಾರ್ ಸರ್. ಆ ಗಾಡಿ ಏನ್ ಪ್ರೈಸ್ ಕೊಟ್ಟೋ ಅದೇ ಪ್ರೈಸ್ ಕೊಟ್ಬಿಡೋಣ. 1,20,000. 1,20,000. ಬರೀ 1.70. 1.70. ಬರೀ 1.70. ಡೀಸೆಲ್ ಇಂಜಿನ್ ಕೊಡ್ತಾ ಇರೋದು. ಬರೀ 2,90,000 ರೂಪಾಯಿ ಕೊಟ್ಬಿಡೋಣ. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಇಂಜಿನ್ ಸರ್. 2,90,000 ರೂಪಾಯಿಗೆ ಡೀಸೆಲ್ ಇಂಜಿನ್ ಪೋಲೋ. 2.30. 30,000 ತರದ ಕಾಮನಿ ಸರ್. ಆಗುತ್ತಾ? ಕಾಮನಿ ಖಂಡಿತ ಮಾಡ್ಕೊಡೋಣ ಸರ್. ಬರೀ 299 ಕೊಟ್ಬಿಡೋಣ ಸರ್. 299. ಡೀಸೆಲ್ ಇಂಜಿನ್ ವೆಂಟೋ. ಒಂಚೂರು ಗಾಡಿ ರೆಸ್ಟಿಂಗ್ ಇಲ್ಲ. ಯಾರ ದುಡಿಯೋರು ನೋಡ್ತಾ ಇರೋ ಓಮಿನಿನ ಒಳ್ಳೆ ಗಾಡಿ ಸರ್. ತಗೊಂಡೋಗಿ ಸರ್. 1.5 ಲಕ್ಷಕ್ಕೆ ಓಮ್ನಿ ಸಿಗುತ್ತೆ ನಿಮ್ಗೆ. 2014 ಮಾಡಲ್ ಸಿಂಗಲ್ ಓನರ್. ಗಾಡಿಯಲ್ಲಿ ಇಂತ ಖರ್ಚಿದೆ ಅಂತ ತೋರಿಸ್ಬಿಡಿ ನೋಡೋಣ ಕಸ್ಟಮರ್. ಸರ್ ಬರೀ 3,75,000 ರೂಪಾಯಿ ಕೊಟ್ಬಿಡೋಣ ಅಷ್ಟೇ. 14 ಮಾಡಲ್ ಅಷ್ಟೇ ಸರ್. ಸಿಂಗಲ್ ಓನರ್. ಸಾಕು. ಟಾಪ್ ಎಂಡ್ ವೆಹಿಕಲ್. ಹೌದು. ಡೀಸೆಲ್ ಸರ್. ಇದಕ್ಕೆ ಬರೀ 1 ಲಕ್ಷ ತಗೊಂಬನ್ನಿ ಸರ್, ಮಿಕ್ಕಿದೆಲ್ಲ ಲೋನೇ ಮಾಡ್ಕೊಡೋಣ. ಇದನ್ನು ಅಷ್ಟೇ ಸರ್. ಬರೀ 5 ಲಕ್ಷ ಕೊಟ್ಬಿಡೋಣ. 1.40 ಕೊಟ್ಬಿಡೋಣ ಸರ್. 1.40 ಮಾಡ್ಕೊಟ್ಬಿಡೋಣ ಸರ್. ಅದು ಥರ್ಡ್ ಓನರ್, ಇದು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಹೌದು ಸರ್. 380 ಕೊಟ್ಟಿದೀವಿ ಸರ್. 350 ಕೊಟ್ಟಿದೀವಿ ಸರ್. ಬರೀ 1,90,000 ರೂಪಾಯಿ ಕೊಟ್ಬಿಡೋಣ ಸರ್. 1,90,000. 1,90,000. ನಾನೇನ್ ಹೇಳೋದು, 1,90,000 ರೂಪಾಯಿ ತಗೋತಾ ಇದೀರಾ. ಟೈರ್ ಪ್ರೊಫೈಲ್ ಸ್ವಲ್ಪ ಕಮ್ಮಿ ಇದೆಯಲ್ಲ. ಸರಿ ಸರ್ ಆಯ್ತು. 1.85 ಕೊಡಿ ಸರ್. ಹೌದಾ? 1.85 ಕೊಡಿ ಸರ್. ಅದಕ್ಕಿಂತ ಕಮ್ಮಿ ಕೇಳಕ್ ಹೋಗ್ಬೇಡಿ ಸರ್. ಸರಿ ಆಯ್ತು. ಸಿಂಗಲ್ ಓನರ್ ಇನೋವಾ ಸರ್. ಇದು ಸಿಂಗಲ್ ಓನರ್. ಸಿಂಗಲ್ ಓನರ್ ಪಕ್ಕಾ ಸರ್. ಓಕೆ ಸರ್. ಬರೇ 5,10,000 ರೂಪಾಯಿ ಕೊಟ್ಬಿಡೋಣ ಸರ್. 5,10,000 ರೂಪಾಯಿಗೆ ಇನ್ನೋವಾ ಸರ್. ಬರೇ 380 ಕೊಟ್ಬಿಡೋಣ ಸರ್. 380ಕ್ಕೆ. ಬರೇ 380ಕ್ಕೆ 14 ಮಾಡಲ್ ಹೋಂಡಾ ಸಿಟಿ ಕೊಟ್ಬಿಡೋಣ. ಶೇಪ್ ಸಿಗುತ್ತೆ. ಅದು ಬ್ಲಾಕ್ ವೇರಿಯಂಟ್ ಸಕ್ಕದಾಗಿದೆ ಗೊತ್ತಾ. ಇಂಟೀರಿಯರ್ ಅಲ್ಲೂ ಸಕ್ಕದಾಗಿದೆ ಸರ್. ಇದೆಲ್ಲ 60,000 ರೂಪಾಯಿ ತಗೊಂಬನ್ನಿ ಸರ್. ಗಾಡಿ ತಗೊಂಡೋಗಿ ಸರ್. 60,000 ರೂಪಾಯಿ. 60,000 ರೂಪಾಯಿ ಸರ್. ಬರೇ 3,20,000 ರೂಪಾಯಿ ಕೊಟ್ಬಿಡೋಣ. 3,20,000 ರೂಪಾಯಿಗೆ ಸರ್. 19 ಮಾಡಲ್ 60,000 ತಗೊಂಬನ್ನಿ, ಲೋನ್ ಮಾಡ್ಕೊಡೋಣ. ಏನ್ ಪ್ರೈಸ್ ಹೇಳ್ತೀರಾ ಬೈ? 13 ಮಾಡಲ್ ಸಿಂಗಲ್ ಓನರ್. ಬರೇ 4.5 ಲಕ್ಷ ಕೊಟ್ಬಿಡೋಣ ಸರ್. 4.5 ಲಕ್ಷ ಸಿಂಗಲ್ ಓನರ್ ಗಾಡಿ. VMT ವೇರಿಯಂಟ್ ಇದು. VMT ನಾ 70,000 ರೂಪಾಯಿ ಕೊಟ್ಬಿಡೋಣ. 70,000 ರೂಪಾಯಿ ತಂದ್ರೆ ಸಾಕು ಸರ್. ಇದು 2021 ಮಾಡಲ್ Kia Sonet HTK ಪ್ಲಸ್ ಡೀಸೆಲ್ ಇಂಜಿನ್. ಬರೀ 1 ಲಕ್ಷ ತಗೊಂಬನ್ನಿ, ಗಾಡಿ ತಗೊಂಡೋಗಿ. 1 ಲಕ್ಷಕ್ಕೆ 1 ಲಕ್ಷ ಗಾಡಿ ತಗೊಂಡೋಗಿ ಸರ್. ಓಕೆ. 1 ಲಕ್ಷಕ್ಕೆ 21 ಮಾಡಲ್ ಸಿಗುತ್ತೆ ನಿಮ್ಗೆ ಡೌನ್ ಪೇಮೆಂಟ್ ಅಲ್ಲಿ. 3,80,000 ರೂಪಾಯಿ ಕೊಟ್ಬಿಡೋಣ. 15 ಮಾಡಲ್. 15 ಮಾಡಲ್ 3,80,000 ರೂಪಾಯಿಗೆ ಫೋರ್ಡ್ ಆಸ್ಪೈರ್ ಡೀಸೆಲ್ ಇಂಜಿನ್. ಈ ಗಾಡಿ 1 ಪೀಸ್ ಪಾರ್ಟ್ ಪೇಂಟ್ ಔಟ್ ಇದೆ ಅಂದ್ರೆ ಗಾಡಿ ಫ್ರೀ ಆಗಿ ಕೊಟ್ಬಿಡ್ತೀವಿ.
ಅಷ್ಟು ಶ್ಯೂರಿಟಿ ಇದೆ. ಬಂಪರ್ ಅಷ್ಟೇ ಸರ್, ಆಗಿಲ್ಲ. ಬಂಪರ್ ಪೇಂಟ್ ಆಗಿದೆ, ಫ್ರೀ ಆಗಿ ಕೊಟ್ಬಿಡ್ತೀವಿ ಗಾಡಿ. ಹೌದಾ? ಬರೀ 1,35,000 ರೂಪಾಯಿ ಕೊಟ್ಬಿಡೋಣ. 1,35,000 ರೂಪಾಯಿ ಸಿಂಗಲ್ ಓನರ್. ಫೋರ್ಡ್ ಫಿಯೆಸ್ಟಾ ಇದು 2012 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು 12 ಮಾಡಲು ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಅಲ್ವಾ? ಡೀಸೆಲ್ ಇಂಜಿನ್ ಸರ್. ಬರೀ 3,60,000 ರೂಪಾಯಿ ಕೊಟ್ಬಿಡೋಣ. ಎಲ್ಲ ಜನ ಲೋ ಬಜೆಟ್ ಅಲ್ಲಿ ಕಾರ್ಗಳು ನೋಡ್ಬಿಟ್ಟು ಎಲ್ಲಾ ಮಾಡ್ಲು ಗಾಡಿನ ಲೋ ಬಜೆಟ್ ಗೆ ಕಂಪೇರ್ ಮಾಡ್ತಾರೆ. ಮಾಡಕ್ ಹೋಗ್ಬಿಡಿ ವೀಕ್ಷಕರೇ. ನಮ್ ತರ ಸರ್ವಿಸ್ ಕೊಡ್ಲಿ, ನಮ್ ತರ ಗಾಡಿ ಕಂಡೀಷನ್ ಕೊಡ್ಲಿ, ಗಾಡಿ ಫ್ರೀ ಆಗಿ ಕೊಟ್ಬಿಡ್ತೀವಿ. ಅಂದ ತಕ್ಷಣ ಎಲ್ಲದು ಒಂದೇ ಅಲ್ಲ. ಹೌದು ಸರ್, ವೇರಿಯಂಟ್ ಡಿಪೆಂಡ್ ಆಗುತ್ತೆ. ನೀವು ಗಾಡಿ ರೆಸ್ಟಿಂಗ್ ನೋಡಿದ್ರೆ, ಬಾಡಿ ಲೈನಿಂಗ್ ನೋಡ್ತಾರೆ. ಬರೀ 1,85,000 ರೂಪಾಯಿ. 1,85,000 ರೂಪಾಯಿಗೆ ಡೀಸೆಲ್. 2 ಲಕ್ಷ ಉಳಿತಾಯ ಮಾಡ್ಕೊಂಡ್ರೆ ನಮ್ ಶೋರೂಮ್ ಅಲ್ಲಿ ಕಾರ್ ತಗೊಂಡ್ ನೀವು ಅಲ್ವಾ? ಹೌದು ಸರ್. ಬರೀ 3,20,000 ರೂಪಾಯಿ ಕೊಟ್ಬಿಡ. 3,20,000 ರೂಪಾಯಿಗೆ ಪೋಲೋ ಟಾಪ್ ಎಂಡ್ 50,000 ತಗೊಂಬನ್ನಿ, ಮಿಕ್ಕಿದ್ ಲೋನೆ ಮಾಡ್ಕೊಡೋಣ. 50,000ಕ್ಕೆ ಖಂಡಿತ ಸ್ವಿಫ್ಟ್ ಪ್ರೈಸ್ 5,45,000 ರೂಪಾಯಿ ಕೊಟ್ಬಿಡೋಣ ಸರ್. ನಾನು ಇದು ತಗೊಳ್ಳ ನೋಡಿ ಸರ್, ನಿಮ್ಗೆ ಯಾವ್ದು ಬೇಕು 2 ಆಪ್ಷನ್ ಇಟ್ಟಿರ್ತೀವಿ. ಏನ್ ಪ್ರೈಸ್ ಹೇಳ್ತೀರಾ? ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಲ್ಲ ಸರ್, ಎಲ್ಲ ಮೈಗ್ರೇಟೆಡ್ ಗಾಡಿಗಳಿಗೆ ಪ್ರೈಸ್ ಕೊಡ್ತಾರೆ. ಕರ್ನಾಟಕ ಗಾಡಿ ಕೊಡೋಣ. ಕರ್ನಾಟಕ ಬರೀ 5,90 ಕೊಟ್ಬಿಡೋಣ. 5,90ಕ್ಕೆ ಸಿಂಗಲ್ ಓನರ್ ಸರ್. ಇದು 15 ಮಾಡಲು ರೇಟ್ಸ್ ಇದು ಸರ್. ಬರೀ 4,30 ಕೊಟ್ಬಿಡೋಣ ಸರ್. ಪ್ರೈಸ್ ಸರ್ ಬರೀ 3,60,000 ರೂಪಾಯಿ ಕೊಟ್ಬಿಡೋಣ ಸರ್. 60,000 ತಂದ್ರೆ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ ಸರ್, ಖಂಡಿತ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ ಸರ್. ಹೇಳಿಲ್ವಾ 85,000 ಕೊಡಿ. 85,000 ಕೊಡಿ ಸರ್. ಬರೀ 1,90,000 ರೂಪಾಯಿ ಕೊಟ್ಬಿಡೋಣ. 1,90,000 ರೂಪಾಯಿಗೆ ಟಾಪ್ ಎಂಡ್ ಗಾಡಿ ZXi ಬರೀ 2.5 ಲಕ್ಷ ಕೊಟ್ಬಿಡೋಣ. 2.5 ಲಕ್ಷಕ್ಕೆ ಬರೀ 2.5 ಲಕ್ಷ ಕೊಟ್ಬಿಡೋಣ. ಎಲ್ಲ I10 ಪ್ರೈಸ್ ಕೊಟ್ಬಿಡೋಣ ಸರ್. I20 ಎಷ್ಟು? ಬರೀ 2.5 ಲಕ್ಷ ಕೊಟ್ಬಿಡೋಣ. 11 ಮಾಡಲು ಸೆಂಟ್ರ್ ಹೊತ್ತ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ 1.80 ಇದೆ. ಇದು 11 ಮಾಡಲು ಫಿಗೋ ಕೊಟ್ಬಿಡೋಣ ವಿತ್ ಏರ್ ಬ್ಯಾಗ್ ಇರೋ ಗಾಡಿ 1.80ಕ್ಕೆ. ಬರೇ 3.5 ಲಕ್ಷ ಕೊಟ್ಬಿಡೋಣ ಸರ್. 3.5 ಲಕ್ಷ. ಬರೇ 3.5 ಲಕ್ಷ ಕೊಟ್ಬಿಡೋಣ. ಏನ್ ಪ್ರೈಸ್ ಹೇಳ್ತಿದ್ರೆ ಸರ್? ಬರೇ 1.80 ಕೊಟ್ಬಿಡೋಣ ಸರ್. 1.80ಕ್ಕೆ 11 ಮಾಡಲು ಕ್ವಾಡ್ರಾಜೆಟ್ ಡೀಸೆಲ್ ಇಂಜಿನ್ ಕೊಟ್ಬಿಡೋಣ. ಪ್ರೈಸ್ ಏನ್ ಹೇಳ್ತೀರಾ? ಸಿಂಗಲ್ ಸರ್ ಬರೇ 1.80 ಕೊಟ್ಬಿಡೋಣ. 1.80 ಸಿಂಗಲ್ ಓನರ್ 12 ಮಾಡಲು. ಹೌದು ಸರ್. 40,000 ತಗೊಂಬನ್ನಿ ಸರ್, ಮಿಕ್ಕಿದ್ ಲೋನೆ ಮಾಡ್ಕೊಡ್ತೀರಾ? ಖಂಡಿತ ಸರ್. ಸರ್ ಬರೇ 4,10,000 ರೂಪಾಯಿ ಕೊಟ್ಬಿಡಿ. 14 ಮಾಡಲ್ ಬರೀ 4,10,000 ರೂಪಾಯಿ. 4 ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಲಿ. 50,000 ಇಂದ 60,000 ತಗೊಂಬನ್ನಿ, ಗಾಡಿ ಲೋನ್ ಮಾಡ್ಕೊಡೋಣ. ಯಶನ್ ಸರ್ ಹೇಗಿದ್ದೀರಾ? ಸರ್ ನೀವು ಸರ್? ನಾನ್ ಸೂಪರ್ ಆಗಿದ್ದೀನಿ. ಲಾಸ್ಟ್ ಟೈಮ್ ಹೆಂಗಿದೆ ವಿಡಿಯೋ ರೆಸ್ಪಾನ್ಸ್? ಸರ್ ವಿಡಿಯೋ ರೆಸ್ಪಾನ್ಸ್ ಜನಗಳೇ ಕೊಟ್ಟಿದ್ದಾರೆ ಸರ್, ಒಳ್ಳೆ ಇದು ಕೊಟ್ಟಿದ್ದಾರೆ ಸರ್. ಹೌದಾ? ಹೌದು ಸರ್, ಖಂಡಿತ. ಓಕೆ ಸರ್, ಹೇಳಿ ನಿಮ್ಮ ಶೋರೂಮ್ಗೆ ನಮ್ಮ ಕಸ್ಟಮರ್ ಏನಕ್ಕೆ ಬರಬೇಕು ಅಂತ? ಸರ್ ಏನಕ್ಕೆ ಅಂದ್ರೆ ನಾವು ಕೊಡೋ ಪ್ರೈಸ್ ಯಾರು ಕೊಡಲ್ಲ ಅಂತ ಎಲ್ಲರೂ ಡೈಲಾಗ್ ಅಲ್ಲಿ ಕೇಳಿದಿರಾ. ನಾವು ಕೊಡೋ ಕ್ವಾಲಿಟಿ ಖರ್ಚು ಯಾರು ಕೊಡಲ್ಲ ಅಂತ ನಾವು ಹೇಳ್ತಾ ಇದೀವಿ. ಯಾರು ಕೊಡಲ್ಲ? ಯಾರು ಕೊಡಲ್ಲ. ನಾವು ಕೊಡೋ ಪ್ರೈಸ್ ಎಲ್ಲ ಯಾರು ಕೊಡಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನಾವು ಆತರ ಬೇಡ ಸರ್. ನಾವು ಕೊಡೋ ಕ್ವಾಲಿಟಿ ಖರ್ಚು ಯಾರು ಕೊಡಲ್ಲ ಸರ್. ಯಾರು ಕೊಡಲ್ಲ ಸರ್. ಹಾಗಾದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಗೆ ಬರ್ಬೇಕು ಅಂತೀರಾ? ಖಂಡಿತ ಸರ್. ವಿತ್ ನಾವು ಕೊಡೋ ಗಾಡಿಗಳು ವಿತ್ 6 ಮಂತ್ಸ್ ಇಂಜಿನ್ ವ್ಯಾರಂಟಿ ಕೊಡೋ ಗಾಡಿಗಳು, ಅದು ವಿತೌಟ್ ಟೇಕಿಂಗ್ ವಿತ್ ಸಿಂಗಲ್ ರುಪೀಸ್ ತಗೊಂಡ್ರೆ ಸಿಂಗಲ್ ವ್ಯಾರಂಟಿ ಕೊಡೋ ಗಾಡಿಗಳು ನಾವು ಕೊಡೋದು. ಪ್ರತಿಯೊಂದು ಗಾಡಿಗೂ ಈ ಸಲ ಲೋನ್ ಆಗ್ತಾ ಇದೆ, ಅದೇ ಖುಷಿ ವಿಚಾರ. ಬಂದು ಒಂದ್ಸಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ನ ನೀವು ಶೇರ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನೆಲ್ ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಫುಲ್ ವಿಡಿಯೋ ನೋಡಿ. ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಮ್ಮ ಹತ್ರ ಒಂದು ಮೊದಲಿಗೆ XUV ಇದೆ ಬ್ರೋ, ಇದ್ರ ಬಗ್ಗೆ ಹೇಳಿ ಸರ್. 2012 ಮಾಡಲು W8 ಡೀಸೆಲ್ ಇಂಜಿನ್ ಸರ್. ಓಕೆ. ಪಕ್ಕಕ್ಕೆ ಕರ್ನಾಟಕ ಗಾಡಿ ನೋಡಬಹುದು. ಕರ್ನಾಟಕ ಗಾಡಿ ನಿಮ್ಗೆ ಅದು ಟಾಪ್ ಎಂಡ್ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ನೋಡಬಹುದು ಯಾವ ತರ ಇದೆ ಅಂತ. ಬ್ಲಾಕ್ ಇಂಟೀರಿಯರ್. ಹೌದು ಸರ್. ಓಕೆ. ಇಂಟೀರಿಯರ್ ನೋಡಬಹುದು ನೀವು. ಇಂಟೀರಿಯರ್ ಅದೇನ ಸರ್ ಅದು ಇಲ್ಲ ಹಾಕಿರೋದು? ಸರ್ ಅದು ಪವರ್ ವಿಂಡೋ ವರ್ಕ್ ಪೆಂಡಿಂಗ್ ಇದೆ. ಪವರ್ ವಿಂಡೋ ಹಾಕ್ಸ್ತಾ ಇದ್ದೀರಾ? ಮಾಡ್ಕೊಡ್ತಾ ಇದೀವಿ ಸರ್. ಅದು ಓಕೆ. ಡಿಫಾಗರ್, ವೈಪರ್ ಪ್ರತಿಯೊಂದು ಬರುತ್ತೆ. W8 ಸರ್, ಇದು ಟಾಪ್ ಎಂಡ್ ಗಾಡಿ ಇದು. ಓಕೆ. ಬರೀ 2 ಲಕ್ಷ ಕೊಟ್ಬಿಡೋಣ ಈ ಗಾಡಿನ. ಎಷ್ಟು? ಬರೀ 2 ಲಕ್ಷ. ಏನ್ ಹೇಳ್ತಾ ಇದ್ದೀರಾ? 2 ಲಕ್ಷ ಡೌನ್ ಪೇಮೆಂಟ್ ಸರ್. ಬರೀ 2 ಲಕ್ಷ ತಗೊಂಬನ್ನಿ, ಮಿಕ್ಕಿದ್ ಲೋನ್ ಮಾಡ್ಕೊಡೋಣ. ಓಕೆ ಸೂಪರ್. ನನಗೆ ಒಂಥರ ಶಾಕ್ ಆಗೋಯ್ತು. 2 ಲಕ್ಷಕ್ಕೆ ನಿಮ್ಗೆ 2 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ XUV 500 ಸಿಗುತ್ತೆ. ಸೆಕೆಂಡ್ ಓನರಾ? ಗಾಡಿ ಒಂದು ಥರ್ಡ್ ಓನರ್ ಆಗಿದೆ. ಓಕೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು Ertiga ಇದೆ. Ertiga ಬಗ್ಗೆ ಹೇಳಿ ಸರ್. ಸರ್ ಇದು 2012 ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ. ವಿತ್ ಫ್ಯಾನ್ಸಿ ನಂಬರ್ ಇದೆ 555 ನೋಡಬಹುದು. ವಿತ್ 4 ಫ್ರೆಶ್ ಟೈರ್ ಇದೆ, ಮ್ಯಾಗ್ವಿಲ್ ಇದೆ. ಗಾಡಿ ರನ್ನಿಂಗ್ ಮಾತ್ರ ಎಲ್ಲ ಇದೆ. ಗಾಡಿ ಇಂಟೀರಿಯರ್ ನೋಡಬಹುದು ಯಾವ ತರ ಇದೆ ಅಂತ. ಲೆದರ್ ಸೀಟ್ಸ್ ಕಂಪ್ಲೀಟ್ ಬರುತ್ತೆ. ಅವ್ರ ಬಾಡಿ ಲೈನ್ ನೋಡ್ತಾ ಇದ್ದಂಗೆ ಗಾಡಿ ಕಂಡೀಷನ್ ಯಾವ ತರ ಇರ್ಬೋದು, ಯಾವ ತರ ಮೇಂಟೈನ್ ಆಗಿರ್ಬೋದು ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಬರೀ 5.5 ಲಕ್ಷ ಕೊಟ್ಬಿಡೋಣ ಸರ್. 5.5 ಲಕ್ಷ. ಬರೀ 5.5 ಲಕ್ಷ. ಎಷ್ಟು ಓನರ್ ಆಗಿದೆ? ಸೆಕೆಂಡ್ ಓನರ್ ಗಾಡಿ ಸರ್. ಮಾಡ್ಲು 12 ಮಾಡಲು ಎಷ್ಟು ತರಬೇಕು ಸರ್? ಇದಕ್ಕೆ ಬರೀ 1 ಲಕ್ಷ ತಗೊಂಬನ್ನಿ ಸರ್, ಮಿಕ್ಕಿದೆಲ್ಲ ಲೋನೇ ಮಾಡ್ಕೊಡೋಣ. 1 ಲಕ್ಷ ತಂದ್ರೆ ಸಾಕು. ಇದು ಕೊಡ್ತೀರಾ? ZTI ಪಕ್ಕಾ ಸರ್. ಸರ್ ಇದು 2012 ಮಾಡಲು ಸೆಕೆಂಡ್ ಓನರ್ ನೋಡಿದ್ರಿ, ಇದು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್? ಓಕೆ. ಸಿಂಗಲ್ ಓನರ್ Ertiga ನೋಡಬಹುದು. ಇಂಟೀರಿಯರ್ ಅಂತೂ ಸಕ್ಕದಾಗಿದೆ, ಕ್ಲೀನ್ ಆಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಕ್ಲಾಸ್ ಆಗಿದೆ. 7 ಸೀಟರ್ ವೆಹಿಕಲ್ ಅನ್ಕೊಳ್ಳಿ. ಹಿಂದ್ಗಡೆ ಲಾಸ್ಟ್ ಅಲ್ಲಿ ಒಂದು ಇಬ್ರು ಕೂತ್ಕೋಬಹುದು ಕಂಫರ್ಟ್ ಆಗಿ. ಸಿಂಗಲ್ ಓನರ್ ವೆಹಿಕಲ್. 2012 ಮಾಡಲು ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ? ಇದನ್ನು ಅಷ್ಟೇ ಸರ್, ಬರೀ 5.5 ಲಕ್ಷ ಕೊಟ್ಬಿಡ. ಎಷ್ಟು ತರಬೇಕು?
1.5 ಲಕ್ಷ ತಗೊಂಬನಿ ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿರೋ ಪ್ರೊಫೈಲ್ ತಗೊಂಬನಿ, ಬರೀ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ ಸರ್. 1.5 ಲಕ್ಷಕ್ಕೆ ಸಿಂಗಲ್ ಓನರ್ ಸರ್, ಡೀಸೆಲ್. ಓಕೆ, ನೆಕ್ಸ್ಟ್ ಇದು 7 ಸೀಟರ್ ಎಂಜಾಯ್. ಇದು 7 ಸೀಟರ್ ವೆಹಿಕಲ್. ಇದು ಕೂಡ ಇದು ಟಾಪ್ ಅಂಡ್ ವೆಹಿಕಲ್ LTZ ಡೀಸೆಲ್ ಇಂಜಿನ್. ಇದು ಕೂಡ ಟೈರ್ ಪ್ರೊಫೈಲ್ ಸ್ವಲ್ಪ ಕಡಿಮೆ ಇದೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ವೆಂಟಿಲೇಷನ್ ಸೀಟ್ಸ್ ಬರುತ್ತೆ, AC ಬರುತ್ತೆ ಸರ್ ಇದ್ರಲ್ಲಿ ನಿಮ್ಗೆ. ರೂಫ್ AC ಎಲ್ಲ ಬರುತ್ತೆ. ಓವರ್ ಇಂಟೀರಿಯರ್ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ಒಂದು ಕಮ್ಮಿ ಇದೆ. ಯಾವ ಮಾಡಲ್ ಅಂದ್ರಿ ಸರ್? 13 ಮಾಡಲ್ ಸಿಂಗಲ್ ಓನರ್. ಪ್ರೈಸ್ ಬರೀ 3.5 ಲಕ್ಷ ಕೊಟ್ಬಿಡೋಣ ಸರ್. ಲೋನ್ ಗಿನ್ ಆಗುತ್ತಾ? ಪಕ್ಕಾ ಆಗುತ್ತಾ ಸರ್? ಎಷ್ಟು? 13 ಮಾಡಲ್ ಪ್ರೊಫೈಲ್. ಓಕೆ, ಸೂಪರ್. ಪುಂಟೋ, ಇದ್ರ ಬಗ್ಗೆ ಹೇಳಿ ಬೈ. ಸರ್, ಈ ಗಾಡಿ ಬಾಡಿ ಗೇಜ್ ಕೇಳಿದ್ರೆ ಯಾರು ಗೊತ್ತಿಲ್ಲ ಅನ್ನಲ್ಲ, ಆ ತರ ಬಾಡಿ ಗೇಜ್ ಇದೆ ಇದು. ಹೌದು, 2011 ಮಾಡಲ್ ಪೆಟ್ರೋಲ್ ಇಂಜಿನ್. ಓಕೆ, ಡೈನಾಮಿಕ್ ವೇರಿಯಂಟ್. ಓಕೆ, ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ನೋಡಬಹುದು, ಲೆದರ್ ಸೀಟ್ ಬರುತ್ತೆ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕಂಪನಿ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. ಆಮೇಲೆ ಗೇಜ್ ಬಂದ್ಬಿಟ್ಟು ನಿಮ್ಗೆ ಒಂದು ಕಂಬ ಕೊಡೋದು, ಕಂಬ ಬಿದ್ದೋಗುತ್ತೆ ಹೊರತು ಗಾಡಿ ಖಂಡಿತ. ಸೊ ಇದಕ್ಕೆ ಬಂದ್ಬಿಟ್ಟು ಸ್ವಿಫ್ಟ್ ಇಂಜಿನ್ ಬರುತ್ತೆ, ಮೇಂಟೆನೆನ್ಸ್ ಫ್ರೀ ಆಗಿರುತ್ತೆ. ಹೌದು ಸರ್. ಏನ್ ಪ್ರೈಸ್ ಹೇಳ್ತೀರಾ? ಬರೀ 1.90 ಕೊಟ್ಬಿಡೋಣ ಸರ್. 1.90. 11 ಮಾಡಲ್ ಬರೀ 1.90. ಲೋನ್ ಏನಾದ್ರು ಆಗುತ್ತಾ 11 ಮಾಡ್ಲಿಗೆ? 1 ಇಯರ್ ಮಾಡ್ಕೊಡೋಣ ಸರ್. 1 ಇಯರ್ ಎಷ್ಟು ಬರ್ಬೋದು? ಎಷ್ಟು ತರಬೇಕಾಗತ್ತೆ? ಬರೀ 90,000 ಸರ್. 90,000 ಕೊಟ್ಬಿಡೋಣ. ಓಕೆ, ಸೂಪರ್. ನೆಕ್ಸ್ಟ್ ಇದು ಸರ್, ಇದು ಡೀಸೆಲ್ ಇಂಜಿನ್. ಇದು ಗಾಡಿ ಮಾತ್ರ ಸೂಪರ್ ಇದೆ. 12 ಮಾಡಲ್ ಸೆಕೆಂಡ್ ಓನರ್ ವಿತ್ 4 ಫ್ರೆಶ್ ಟೈರ್ ಇದೆ. ಡೀಸೆಲ್ ಇಂಜಿನ್. ನಾಲ್ಕು ಕೂಡ ಸ್ವಿಫ್ಟ್ ಇಂಜಿನ್ ಸೇಮ್. ಇದು ಸ್ವಿಫ್ಟ್ ಇಂಜಿನ್ ಬರುತ್ತೆ. ಮತ್ತೆ ಲೆದರ್ ಸೀಟ್ಸ್, ಅಪಲ್ಸ್ಟ್ರಿ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಸೋನಿ ಇದೆ, AC ಇದೆ. AC ಎಲ್ಲ ರನ್ನಿಂಗ್ ಅಲ್ವಾ? ಹೌದು ಸರ್, ರನ್ನಿಂಗ್ ಇದೆ ಸರ್. ರನ್ನಿಂಗ್ ಇಲ್ಲ ಮಾಡಿಸ್ಕೊಡೋಣ ಸರ್. ಮಾಡಿಸ್ಕೊಡ್ತೀರಾ? ಏನ್ ಹೇಳ್ತೀರಾ ಪ್ರೈಸ್? ಬರೀ 1.95 ಕೊಟ್ಬಿಡೋಣ. 1.95. ಹೌದು ಸರ್. ಇದಕ್ಕೂ 90,000 ತಗೊಬರ್ತೀನಿ. ಹೌದು ಸರ್, 1 ಇಯರ್ ಲೋನ್ ಮಾಡ್ಕೊಡೋಣ ಸರ್. 1 ಇಯರ್ ಲೋನ್ ಆಗುತ್ತೆ. 90,000 ತಂದ್ರೆ ಸಾಕು. ನೆಕ್ಸ್ಟ್ ಇದು ಸರ್, ಫಿಯಟ್ ಪುಂಟೋ. ಇಷ್ಟವಂಟ ಮಿಡ್ ವೇರಿಯಂಟ್ ನೋಡಿದ್ರಿ. ಇದು ಟಾಪ್ ಅಂಡ್ ವೇರಿಯಂಟ್, ಎಮೋಷನ್ ಪ್ಯಾಕ್ ವೇರಿಯಂಟ್ ಸರ್. ಇದು 9 ಮಾಡಲ್ ಸೆಕೆಂಡ್ ಓನರ್ ವಿತ್ ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ ಟಿಂಟ್ ಹಾಕ್ಸ್ಕೊಂಡಿದ್ದಾರೆ. 4 ಫ್ರೆಶ್ ಟೈರ್ ಇದೆ. ಇಂಟೀರಿಯರ್ ಚೆನ್ನಾಗಿದೆ. ಫ್ರಂಟ್ ಸೂಪರ್ ಆಗಿದೆ, ಇಂಟೀರಿಯರ್ ಚೆನ್ನಾಗಿದೆ. ಆಕ್ಚುಲಿ ಇಂಟೀರಿಯರ್ ಆದಷ್ಟು ತೋರಿಸ್ತೀನಿ. ತೋರ್ಸಕ್ ಆಗ್ಲಿಲ್ಲ ಅಂದ್ರೆ ಸಾರಿ, ಬಿಕಾಸ್ ಆಲ್ರೆಡಿ ಟೈಮ್ ಆಗ್ತಾ ಬಂತು. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ 2.20 ಕೊಟ್ಬಿಡೋಣ. 2.20. 20,000 ತಂದ್ರೆ ಆಗುತ್ತಾ? ಇದಕ್ಕೆ ಲೋನ್ ಆಗಲ್ಲ ಸರ್. 2,20,000. ಹೌದು ಸರ್. ಓಕೆ, ನೆಕ್ಸ್ಟ್ ನಮ್ದು ಇದು ರಿಡ್ಸ್ ಇದೆ ಸರ್. ಯಾರು ಸುಜುಕಿ ಲವರ್ ಯಾರ ಗಾಡಿಗಳು ನೋಡ್ತಾ ಇದ್ರೆ ನಮ್ಮಷ್ಟು ಸಾಕಷ್ಟು ಇದೆ ನೋಡಿ. ಲೈನ್ ನಿಲ್ಸ್ಬಿಡಿ. ಲೈನ್ ಆಗಿದೆ. ಸುಜುಕಿ ನೋಡಬಹುದು, ಸ್ವಿಫ್ಟ್ ಬೇಕಾ, ಎಲ್ಲ ಇದೆ, ರಿಡ್ಸ್ ಇದೆ, ಎಲ್ಲ ಆಪ್ಷನ್ ಇದೆ. ಹೇಳಿ ಸರ್. ಇದು 2011 ಮಾಡಲ್ ಬರೀ 2.30 ಕೊಟ್ಬಿಡೋಣ. 2.30 ರಿಡ್ಸ್ ಕೊಟ್ಬಿಡೋಣ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಕಂಪ್ಲೀಟ್ ಇದ್ರಲ್ಲಿ ಆಪ್ಷನ್ ಕೂಡ ಬರುತ್ತೆ. ಇಂಟೀರಿಯರ್ ಚೆನ್ನಾಗೇ ಇದೆ. ನಾನು ಅವಾಗಲೇ ಬಂದು ನೋಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಆದ್ರೂ ತೋರಿಸಿ ಆಲ್ಟೋ ಪ್ರೈಸ್ ಸರ್. ಇವೆಲ್ಲ ಬರೀ 2.30 ಕೊಟ್ಬಿಡೋಣ. ಮಾರ್ಕೆಟ್ ಅಲ್ಲಿ ಬರೀ ಆಲ್ಟೋ ನೋಡ್ತಾ ಇದ್ದಾರೆ. 2.30 ಪೆಟ್ರೋಲ್ ಸರ್. 2.30 ಕೊಟ್ಬಿಡೋಣ. ಪಾಕೆಟ್ ರಾಕೆಟ್ ರಿಡ್ಸ್ 2.30 ಸಿಗುತ್ತೆ. ಇದು ಸರ್, ಇದು 15 ಮಾಡಲ್ ರಿಡ್ಸ್. ಇದು 2015 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ. ಇದು ಕೂಡ ಮೆರೂನ್ ಕಲರ್. ನಿಮ್ಗೆ 4 ಕೂಡ ಬಿಟ್ಸ್ ಟೈರ್ ಇದೆ. ಆಮೇಲೆ ಲೆದರ್ ಸೀಟ್ಸ್ ಇದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ 7 ಇಂಚ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಅವ್ರ ಬಾಡಿ ಲೈನ್ ನೋಡೋದಕ್ಕೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. 15 ಮಾಡಲ್ ಪಕ್ಕ ಲೋನ್ ಆಗುತ್ತೆ. ಪ್ರೈಸ್ ಏನ್ ಹೇಳ್ತೀರಾ ಸರ್? ಬರೀ 4.30 ಕೊಟ್ಬಿಡೋಣ ಸರ್. 30,000 ತರ್ತೀನಿ. ತಗೊಂಬನಿ ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿರೋ ತಗೊಂಬನಿ, ಲೋನ್ ಮಾಡ್ಕೊಡೋಣ. ಎಷ್ಟು? 30,000 ತರ್ಸಕ ಸಾಕು ಸರ್. 30,000 ರೂಪಾಯಿಗೆ ನಿಮ್ಗೆ ಲೋನ್. ಹೌದು, ಅದು ಡೀಸೆಲ್ ಏನು? ಪೆಟ್ರೋಲ್ ಸರ್. ಪೆಟ್ರೋಲ್. ಓಕೆ, ಇದು ಮತ್ತೆ ನಮ್ಮಲ್ಲಿ ಯಾವ್ದೇ ಗಾಡಿ 2 ಲಕ್ಷ ಮೇಲ್ಪಟ್ಟ ಗಾಡಿ ತಗೊಳ್ಳಿ, 6 ತಿಂಗಳು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೊಡೋಣ. ಫ್ರೀ. ಜನರಲ್ ಸರ್ವಿಸ್ ಫ್ರೀ, RTO ಟ್ರಾನ್ಸ್ಫರ್ ಫ್ರೀ. ನಮ್ಮ ಹತ್ರ ಯಾವ್ದೇ ರೀತಿ ಕಮಿಷನ್ ಇರಲ್ಲ ಸರ್. 1 ರೂಪಾಯಿ ತರಲ್ಲ. ಬೇಡ ಸರ್, ಬರೀ ಗಾಡಿ ತಗೊಂಡೋಗಿ ಪ್ರೊಫೈಲ್ ಚೆನ್ನಾಗಿರೋ ಪ್ರೊಫೈಲ್ ತಗೊಂಡು ಲೋನ್ ಮಾಡ್ಕೊಡೋಣ. ಇಲ್ಲಿಂದ ಸ್ವಿಫ್ಟ್ ಗಳು ಸ್ಟಾರ್ಟ್ ಆಗುತ್ತೆ. ರಿಡ್ಸ್ 2 ಇದೆ. ಹೇಳಿ ಸರ್. ಇದು 2013 ಮಾಡಲ್ ಡೀಸೆಲ್ ಇಂಜಿನ್. ಇದು ಡೀಸೆಲ್ ಇಂಜಿನ್ ಬರುತ್ತೆ. ಹೌದು ಸರ್. 20 ತನಕ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಯೂಸರ್ ಫ್ರೆಂಡ್ಲಿ ಸರ್ ಇದೆಲ್ಲ. ಓಕೆ, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. 7 ಇಂಚ್ ಮ್ಯಾಗ್ವಿಲ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್. ಟೈರ್ ಚೆನ್ನಾಗಿದೆ ಸರ್ ನಿಮ್ಗೆ. ಬಟ್ VX ಬರುತ್ತೆ. ಇದು VDI ಸರ್. VDI ಬರುತ್ತೆ. ಹೇಳಿ ಸರ್ ಪ್ರೈಸ್. ಸರ್, ಬರೀ 3,60,000 ರೂಪಾಯಿ ಕೊಟ್ಬಿಡೋಣ ಸರ್. 60,000 ತಂದ್ರೆ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀರಾ. 60,000 ತಗೊಂಬನ್ನಿ. ಇದಕ್ಕೆ ಲೋನ್ ಆಗ್ಬಿಡುತ್ತೆ. ಇದು ಸರ್, ಇದು 2012 ಮಾಡಲ್. ಇದು ಕೂಡ ಡೀಸೆಲ್ ಇಂಜಿನ್. ಇದು ಗಾಡಿ ನೋಡಬಹುದು, ಬ್ಲೂ ಕಲರ್. ಒಳಗಡೆ ಇಂಟೀರಿಯರ್ ಎಲ್ಲ ಸಖತ್ತಾಗಿದೆ. ಇದು ಕೂಡ ಗಾಡಿ ಇಂಟೀರಿಯರ್ ನೋಡಬಹುದು. ಲೆದರ್ ಸೀಟ್ ಡೈಮಂಡ್ ಕಟ್ ಫಿನಿಶ್ ಅಲ್ಲಿ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹೌದು ಸರ್. ಓಕೆ, ಬ್ಲೂ ಕಲರ್ ವೇರಿಯಂಟ್. ಇದು ಕೂಡ ಡೀಸೆಲ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ? 3,65,000 ರೂಪಾಯಿ ಕೊಟ್ಬಿಡೋಣ. ಎಷ್ಟು ತರಬೇಕು? 60,000 ತಮ್ಮನಿ. ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀರಾ? ಖಂಡಿತ. 60,000 ರೂಪಾಯಿಗೆ ಆಗ್ಬಿಡುತ್ತೆ. ಇದು ಸರ್, ಇದು 2012 ಮಾಡಲ್ ಶಿಫ್ಟ್ ವೈಟ್ ಕಲರ್, ಡಿಮ್ಯಾಂಡ್ ಕಲರ್ ಅಂತ ಹೇಳ್ಬೋದು. ಫ್ಯಾನ್ಸಿ ನಂಬರ್ ಇದೆ 2311. ಫ್ಯಾನ್ಸಿ ನಂಬರ್, ಫ್ಯಾನ್ಸಿ ಅಲಾಯ್ ವೀಲ್. ಹೌದು ಸರ್. ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ನಿಮ್ಗೆ. ನೋಡಬಹುದು, ಆಂಡ್ರಾಯ್ಡ್ ಸಿಸ್ಟಮ್. ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಟಚ್ ಸ್ಕ್ರೀನ್ ಹಾಕ್ಸ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ? ಬರೀ 3.5 ಲಕ್ಷ ಕೊಟ್ಬಿಡೋಣ. 3.5 ಲಕ್ಷ. 3.5 ಲಕ್ಷ. 50,000 ತಗೊಂಬನಿ. ಮಿಕ್ಕಿದ್ ಲೋನೇ ಮಾಡ್ಕೊಡೋಣ. 50,000ಕ್ಕೆ ಖಂಡಿತ ಸೂಪರ್. ನೆಕ್ಸ್ಟ್ ಇದು
ಸರ್ ಇದು ಕೂಡ ಡೀಸೆಲ್ ಇಂಜಿನ್ 12 ಮಾಡ್ಲು. ಇದು ಸೆಕೆಂಡ್ ಓನರ್. ಓಕೆ ಟೈರ್ ಇದೆ. ಬಾಡಿ ಲೈನ್ ನಿಮ್ಗೆ ಯಾವ್ದೇ ರೀತಿ ಕೆಲಸ ಇರಲ್ಲ. ವಿತ್ ಒಂದು ಜನರಲ್ ಸರ್ವಿಸ್ ಫ್ರೀ ಆಗಿ ಮಾಡ್ಕೊಡ್ತೀವಿ. ಸಿಸ್ಟಮ್ ಸ್ವಲ್ಪ ಹೊಡೆದಾಗಿದೆ. ಓಕೆ ಪರವಾಗಿಲ್ಲ. ಆದ್ರೂ ಅದು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು. ಏನ್ ಪ್ರೈಸ್ ಹೇಳ್ತೀರಾ? ಬರೇ 3,80,000 ರೂಪಾಯಿ ಕೊಟ್ಬಿಡ. ಎಷ್ಟು ತರ್ಲಿ? 80,000 ತಗೊಂಬನ್ನಿ, ಮಿಕ್ಕಿದ್ ಲೋನ್ 80,000. ಹೌದು 3 ಲಕ್ಷ ಲೋನ್. ಹೌದು ಇದು ಸರ್ ಇದು ಇಷ್ಟ ಗಂಟ ಡೀಸೆಲ್ ಗಾಡಿ ನಡೀತಾ ಇತ್ತು. ಇದು ಪೆಟ್ರೋಲ್ ಇಂಜಿನ್. ಓಕೆ ಸರ್ ಇದು 2012 ಮಾಡಲು ಸೆಕೆಂಡ್ ಓನರ್. ಇದು ಓಕೆ ಸೆಕೆಂಡ್ ಓನರ್. ಹೌದು ಸರ್. ಪೆಟ್ರೋಲ್ ಬೇಕು ಅಂದ್ರೆ ಪೆಟ್ರೋಲ್ ಒಂದು ಆಪ್ಷನ್ ಇದೆ ಅಂತ ಹೇಳ್ಬೋದು. ಹೌದು ಸರ್. ಆಮೇಲೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಟೈರ್ ಸೀಟ್ ಕವರ್ಸ್ ಎಲ್ಲ ಲೆದರ್ ಸೀಟ್ಸ್ ಇದೆ. ಲೆದರ್ ಸೀಟ್ ಕವರ್ ಇದೆ ಸರ್. ಓಕೆ ಪ್ರೈಸ್ ಸರ್ ಬರೀ 3,85,000 ರೂಪಾಯಿ ಕೊಟ್ಬಿಡೋಣ. ಎಷ್ಟು ತರ್ಲಿ ಸರ್? ಸರ್ ಹೇಳಿಲ್ವಾ 85,000 ಕೊಡಿ. 85,000 85,000 ಕೊಡಿ ಸಾಕು. ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡೋಣ. 4 ಡೀಸೆಲ್, 1 ಸ್ವಿಫ್ಟ್, ಇದು ಪೆಟ್ರೋಲ್. ಹೌದು ಸರ್. ಓಕೆ ನೆಕ್ಸ್ಟ್ ಸರ್ ಇದು ಮಹೀಂದ್ರ ವೆರಿಟೋ D4 2013 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಡೀಸೆಲ್. ಹೌದು ಸರ್. 20 ಮೈಲೇಜ್ ಬರುತ್ತಾ? ಖಂಡಿತ ಬರುತ್ತೆ ಸರ್. ನೀಟಾಗಿ ಓಡಿಸೋರು 20 ಮೈಲೇಜ್ ಬಂದೇ ಬರುತ್ತೆ ಸರ್. ಸಗದ ಬರುತ್ತೆ. 13 ಮಾಡಲು ಸಿಂಗಲ್ ಓನರ್ ಕೆ ಗಾಡಿ ಸರ್. ಪಕ್ಕಾ ಕೆ ಗಾಡಿ ನೋಡಬಹುದು. K13 2650. ಮಾರ್ಕೆಟ್ ಅಲ್ಲಿ 3,30,000 280 ಹಾಕೊಂಡ್ತಿದ್ದಾರೆ. ಮಾರ್ಕೆಟ್ ಎಷ್ಟನ್ನ ಇರ್ಲಿ ನಿಮ್ ರೇಟ್? ಬರೇ 240 ಕೊಟ್ಬಿಡೋಣ. 240. ಬರೇ 240. ಎಷ್ಟು ತರ್ಬೇಕು ನಾನು? 50,000 ತಗೊಂಬನ್ನಿ ಸರ್. ಮಿಕ್ಕಿದ್ ಲೋನ್ 40 ತರ್ತೀನಿ. ತಗೊಂಬನ್ನಿ ಸರ್. ಮಾಡ್ತೀರಾ? ತಗೊಂಬನ್ನಿ. ಓಕೆ 40,000 ರೂಪಾಯಿಗೆ ನಿಮ್ಗೆ ಡೀಸೆಲ್ ಇಂಜಿನ್ ಆಗುತ್ತೆ. 20 ಮೈಲೇಜ್ ಬರುತ್ತೆ ಆರಾಮಾಗಿ. ಹೌದು ಸರ್. ಅದು 13 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಓಕೆ ಸಕ್ಕತ್ತಾಗಿ. ಅದು ಎಷ್ಟು ಓಡಿದೆ ಸರ್? ಗಾಡಿ ಬಂದು ಮೀಟರ್ ನೋಡ್ಬೇಕು. 80,000 ಅರೌಂಡ್ ಆಗಿದೆ. ಹೌದು. ಓಕೆ ಪ್ರತಿಯೊಂದು ಗಾಡಿಗೆ ಹಿಸ್ಟ್ರಿ ತಗೊಳ್ತಾ ಸಿಗುತ್ತಾ? ಕೆಲವೊಂದು ಗಾಡಿಗೆ ಇರುತ್ತೆ, ಎಲ್ಲಾ ಗಾಡಿಗೂ ಇರುತ್ತೆ. ಎಲ್ಲ ಗಾಡಿ ಟ್ರೈ ಮಾಡಬಹುದು. ಓಕೆ ಲೋಗನ್ ಸರ್ ಇದು 2008 ಮಾಡಲು ಸೆಕೆಂಡ್ ಓನರ್ ವಿತ್ ನಿಮ್ಗೆ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಎಲ್ಲ ಬರುತ್ತೆ. ಓಕೆ FC ಬಂದಿದೆ 8 ಮಾಡಲಾ? ಹೌದು ಸರ್. ಓಕೆ ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಲಿವ್ ಇದೆ. ಹಾಗೆ ನಮ್ಗೆ ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ. ಇಂಟೀರಿಯರ್ ಲೆದರ್ ಸೀಟ್ ಕವರ್ ಪ್ರೀಮಿಯಂ ಆಗಿದೆ. ಬೇಜ್ ಫಿನಿಶ್ ಅಲ್ಲಿ ಬರುತ್ತೆ. ಲೆದರ್ ಸೀಟ್ಸ್ ಇದೆ. ಮತ್ತೆ ಇಂಟೀರಿಯರ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಫುಲ್ ಬ್ಲಾಕ್ ಬಾಡಿ ಲೈನ್ ಇದೆ. ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ ನನಗೆ. ಓಕೆ ಏನ್ ಪ್ರೈಸ್ ಹೇಳ್ತೀರಾ? ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ 1,65,000. 65,000. ಇದ್ರ ಜೊತೆಗೆ RTO ಟ್ರಾನ್ಸ್ಫರ್ ಫ್ರೀ ಇರುತ್ತೆ. FC ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. ಇಂಜಿನ್ ವಾರಂಟಿ ಫ್ರೀ. ಜನರಲ್ ಸರ್ವಿಸ್ ಫ್ರೀ ಮಾಡ್ಕೊಡ್ತೀವಿ. ಇಂಜಿನ್ ವಾರಂಟಿ 2 ಲಕ್ಷ ಮೇಲ್ಪಟ್ಟ ಗಾಡಿಗಳಿಗೆ ಮಾತ್ರ ಸರ್. ಹಂಗಾದ್ರೆ ಇದು ಬರಲ್ಲ ಬಾಳಿಕೆ ಬರುತ್ತೆ ಸರ್. 2 ಲಕ್ಷ ಮೇಲ್ಪಟ್ಟ ಗಾಡಿಗಳಿಗೆ ಮಾತ್ರ ನಾವು ಇಂಜಿನ್ ವಾರಂಟಿ ನಿಮ್ ಕಡೆಯಿಂದ ಸಿಗುತ್ತೆ. ನಾವು ಎಲ್ಲ ಗಾಡಿಗೂ ಇಂಜಿನ್ ಚೆಕ್ ಮಾಡೇ ತಗೊಂಡ್ಬಿಡ್ತೀವಿ. ಅಶ್ಯೂರ್ ಆಗಿ ಸರ್ಟಿಫೈಡ್ ಆಗಿ ಕೊಡಬೇಕು ಅಂದ್ರೆ 2 ಲಕ್ಷ ವೆಹಿಕಲ್ ಅಬೋ ವೆಹಿಕಲ್ ಗೆ ಕೊಡೋದು. ಓಕೆ 1,65,000 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್. ನೆಕ್ಸ್ಟ್ ಇದು ಸೈಲ್ ಸರ್. ಚವರ್ಲೆಟ್ ಸೈಲ್ ಇದು 2013 ಮಾಡಲು ವಿತ್ ನಿಮ್ಗೆ 13 ಮಾಡಲು ಶಿಫ್ಟ್ ಡೀಸೆಲ್ ಯಾವ್ದಾರ ಬೇರೆ ಗಾಡಿ ನೋಡ್ತೀರಾ ಅಂದ್ರೆ ಮಾರ್ಕೆಟ್ ಅಲ್ಲಿ 480 5 ಲಕ್ಷ ಇದೆ. ಹೌದು ಡೀಸೆಲ್ ಇದು? ಡೀಸೆಲ್ ಸರ್. 13 ಮಾಡಲು ಸಿಂಗಲ್ ಓನರ್ ಗಾಡಿ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಪ್ರೀಮಿಯಂ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್. ಸಮೇತ ಬರುತ್ತೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. LT ಟಾಪ್ ಎಂಡ್ ಬರುತ್ತೆ. ABS ವೇರಿಯಂಟ್ ಇದು. ಹೌದು ಸರ್. ಏನ್ ಪ್ರೈಸ್ ಹೇಳ್ತೀರಾ? ಸರ್ ಬರೇ 2,90,000 ರೂಪಾಯಿ ಕೊಟ್ಬಿಡ. 2,90,000 ರೂಪಾಯಿ ಸಿಂಗಲ್ ಓನರ್ 13 ಮಾಡಲು. ಇದು ಕೂಡ ಲೋನ್ ಮಾಡ್ಕೊಡೋಣ. ಚವರ್ಲೆಟ್ ಎಷ್ಟು? 90,000 ತಗೊಂಬರ್ಲಿ ಸರ್. ಮಿಕ್ಕಿದ್ ಲೋನ್ ಮಾಡ್ಕೊಡೋಣ. ನಿಮ್ ಓನ್ ಫೈನಾನ್ಸ್ ಬ್ಯಾಂಕ್ ಇಂದಾನ? ಬ್ಯಾಂಕ್ ಫೈನಾನ್ಸ್ ಮಾಡ್ಕೊಡ್ತೀರಾ? ಎಷ್ಟು? 90,000 ತಂದ್ರೆ ಸಾಕು. ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಅದೇ ಇವತ್ತು 13 ಮಾಡಲು ಶಿಫ್ಟ್ ಡೀಸೆಲ್ ತಗೊಂಬೇಕಾದ್ರೆ 4 ಲಕ್ಷ ಬೇಕು. ಹೌದು. ಅದೇ ಡೀಸೆಲ್ ಗಾಡಿ 13 ಮಾಡಲು ಬರೀ 2,90,000 ರೂಪಾಯಿ ಕೊಟ್ಟು 2,90,000 ಸೇವಿಂಗ್ ಆಯ್ತು ಸರ್ ನಿಮ್ಗೆ. 13 ಮಾಡಲು ಸಿಂಗಲ್ ಓನರ್. ಹೌದು. ಓಕೆ ನೆಕ್ಸ್ಟ್ ಇದು ಸರ್. ಇದು 2009 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಒಳಗಡೆ ಇಂಟೀರಿಯರ್ ನೋಡಿ ನಿಮ್ಗೆ ಸಿಂಗಲ್ ಓನರ್. 9 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಸರ್. ವರ್ಣ ಗುಡಿಯ ಟೈರ್ ಇದೆ. ಓವರ್ ಇಂಟೀರಿಯರ್ ನೋಡಬಹುದು. ಮ್ಯೂಸಿಕ್ ಸಿಸ್ಟಮ್ ಇದೆ. ಮತ್ತೆ ಕುಶನ್ ಫಿನಿಶ್ ಅಲ್ಲಿ ಸೀಟ್ ಇದೆ. ಸೀಟ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಗೆ ಡೀಸೆಲ್ ವೇರಿಯಂಟ್ ಬರುತ್ತೆ. ಇದು ಸಿಂಗಲ್ ಓನರ್. ಹೇಳ್ತೀರಾ ಸರ್? ಮಾರ್ಕೆಟ್ ಅಲ್ಲಿ ಪೆಟ್ರೋಲ್ ಗಾಡಿಗೆ ಬೆಲೆ ಹಾಕೊಂಡ್ ಗೊತ್ತಿದ್ದಾರೆ. ಡೀಸೆಲ್ ಗಾಡಿ ಕೊಡ್ತೀವಿ ಬರೀ 180ಕ್ಕೆ. 180ಕ್ಕೆ ಬರೇ 180. ಸಿಂಗಲ್ ಓನರ್ ಗಾಡಿ. ಎಷ್ಟು ಓಡಿರ್ಬೋದು ಇದು? 1 ಲಕ್ಷ ಕ್ರಾಸ್ ಆಗಿದೆ. ಡ್ರಿವನ್ ಆಗಿದೆ ಸರ್. ಎಷ್ಟು? 80,000 ಡ್ರಿವನ್ ಆಗಿದೆ. 1 ಲಕ್ಷ ಇನ್ನೂ ಆಗಿಲ್ಲ ಸರ್. ಓಕೆ ಸಿಂಗಲ್ ಓನರ್ ವೆಹಿಕಲ್. ನೆಕ್ಸ್ಟ್ ಇದು ಫ್ಲಿಯನ್ಸಾ ಸರ್. ಇದು ಒಂಥರ ಲೋ ಬಜೆಟ್ ಲಕ್ಸುರಿ ಗಾಡಿ ಸರ್. ಇದು ಹೌದು. ನೋಡೋದಕ್ಕೆ ಹೆಂಗಿದೆ ನೋಡಿ. ಒಂಥರ ವಿಕಾರ ಲೋ ಬಜೆಟ್ ಲ್ಯಾಂಬೋರ್ಗಿನಿ ತರನೇ ಇದೆ. ಹೌದು ಸೂಪರ್ ಆಗಿದೆ. ಚೆನ್ನಾಗಿ ನೋಡಕ್ಕೂ ಚೆನ್ನಾಗಿದೆ. ಓವರ್ ಬಾಡಿ ಲೈನ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಡೀಸೆಲ್ ವೇರಿಯಂಟ್. ಸಿಂಗಲ್ ಓನರ್? ಸೆಕೆಂಡ್ ಓನರ್ ಆಗಿದೆ ಸರ್. ಯಾವ ಗಾಡಿ ಇದು? ಯಾವ ಮಾಡಲು? 2011 ಮಾಡಲು ಬಟನ್ ಸ್ಟಾರ್ಟ್ ಗಾಡಿ. ಓಕೆ ಬಟನ್ ಸ್ಟಾರ್ಟ್ ಬರುತ್ತಾ? ಹೌದು ಸರ್. ಸೊ ಪ್ರತಿಯೊಂದು ಆಪ್ಷನ್ ಬರುತ್ತೆ ನಿಮ್ಗೆ. ಡೀಸೆಲ್ ವೇರಿಯಂಟ್. ಡೀಸೆಲ್ ಲೆದರ್ ಸೀಟ್ಸ್ ನೋಡಬಹುದು. ಚೆನ್ನಾಗಿದೆ. ಆಮೇಲೆ ಇಂಟೀರಿಯರ್ ಡ್ಯಾಶ್ ಬೋರ್ಡ್ ಒಂಥರ ಕ್ರೇಜಿ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಕಾಂಟಿನೆಂಟಲ್ ಟೈರ್ಸ್ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಒಂಥರ ಲಕ್ಸುರಿ ಫೀಲ್ ಕೊಡ್ತಾ ಇದೆ ಗಾಡಿ ಕೂಡ ನೋಡೋದಕ್ಕೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ 230 ಕೊಟ್ಬಿಡೋಣ ಸರ್. 230ಕ್ಕೆ ಡೀಸೆಲ್ ಗಾಡಿ. 11 ಮಾಡಲು ರೆನಾಲ್ಟ್ ಫ್ಲೂಯೆನ್ಸ್. 11 ಮಾಡಲು ನಮ್ಗೆ ಲೋನ್ ಮಾಡ್ಕೊಡ್ತೀರಾ? 1 ವರ್ಷ ಮಾಡ್ಕೊಡೋಣ ಸರ್. ಎಷ್ಟು ಕೊಡ್ತೀರಾ?
ನಾನು ಎಷ್ಟು ತರಬೇಕು? 1 ಲಕ್ಷ ತಗೊಂಡಿ ಸರ್. 1 ಲಕ್ಷ? 1 ಲಕ್ಷ ಡೀಸೆಲ್ ಮಿಕ್ಕಿದ್ ಲೋನ್ ಮಾಡ್ಕೊಡೋಣ ಸರ್. ಓಕೆ ಸೂಪರ್. 1 ಲಕ್ಷ ತಂದ್ರೆ ಈ ಗಾಡಿ ಆಗ್ಬಿಡುತ್ತೆ. ನೆಕ್ಸ್ಟ್ ಇದು ಅಮೆಜಾನ್ ಸರ್ 2014 ಮಾಡಲ್ ಸಿಂಗಲ್ ಓನರ್. ಗಾಡಿಲಿ ಇಂತ ಖರ್ಚಿದೆ ಅಂತ ತೋರಿಸ್ಬಿಡಿ ನೋಡೋಣ ಕಸ್ಟಮರ್. ಹೌದಾ? 1 ರೂಪಾಯಿ ಖರ್ಚಿಲ್ಲ ಬಂದು ಹುಡುಕ್ತಾರೆ. ನೋಡ್ಲಿ ಸರ್, ಮೆಕ್ಯಾನಿಕ್ ಕರ್ಕೊಂಡ್ ಚೆಕ್ ಮಾಡಿಸಿ ಪರವಾಗಿಲ್ಲ. ಸಿಂಗಲ್ ಓನರ್ 14 ಮಾಡಲ 13 ಮಾಡಲ? 14 ಮಾಡಲ್ ಸಿಂಗಲ್ ಓನರ್. ಓಕೆ ಗಾಡಿ ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಗುಡಿಯ ಟೈರ್ ಇದೆ, ಓವರ್ ಆಲ್ ಟಾಪ್ ಎಂಡ್ ವೆಹಿಕಲ್ ಇದು ಅಲ್ವಾ? ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇಂಟೀರಿಯರ್ ನೋಡಬಹುದು, ಲೆದರ್ ಸಾರಿ ವುಡನ್ ಫಿನಿಶ್ ಅಲ್ಲಿ ಬರುತ್ತೆ, ಬಟ್ ಪ್ಲಾಸ್ಟಿಕ್. ಓಕೆ, ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ, ಎಲ್ಲೂ ಕೂಡ ವೇರ್ ಅಂಡ್ ಟೈರ್ ಆಗಿಲ್ಲ. ಸಿಂಗಲ್ ಓನರ್ 14 ಮಾಡಲು. ಆಲ್ಮೋಸ್ಟ್ ಇವ್ರ ಹತ್ರ ಎಲ್ಲ ಪ್ರೈಸ್ ಗಳು ಕಮ್ಮಿ ಇರೋದ್ರಿಂದ ಈ ಪ್ರೈಸ್ ಕೂಡ ಕೇಳೋಣ ಎಷ್ಟಿದೆ ಸರ್. ಬರೀ 3,75,000 ರೂಪಾಯಿ ಕೊಟ್ಬಿಡ ಅಷ್ಟೇ. 14 ಮಾಡಲ್ ಅಷ್ಟೇ ಸರ್. ಸಿಂಗಲ್ ಓನರ್, ಸಾಕು. ಟಾಪ್ ಎಂಡ್ ವೆಹಿಕಲ್. ಹೌದು. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್. ಹೌದು. ಓಕೆ ಸೂಪರ್. ಗಾಡಿ ನೋಡೋದಕ್ಕೆ ಚೆನ್ನಾಗಿದೆ, ಅಷ್ಟು ಶ್ಯೂರಿಟಿ ಕೊಡ್ತಾ ಇದ್ರೆ ಏನಾದ್ರೂ ಇದ್ರೆ ಫ್ರೀ ಕೊಡ್ತೀನಿ ಅಂತೀರ? ಹೌದು ಸರ್. ಓಕೆ ನೆಕ್ಸ್ಟ್ ಇದು ಸರ್, ಇದು 2008 ಮಾಡಲು ಸೆಕೆಂಡ್ ಓನರ್ ಸ್ಕೋಡಾ ಫ್ಯಾಬಿಯಾ. ಟಾಪ್ ಅಂಡ್ ವೇರ್ ಇಂಟು ಡ್ಯುಯಲ್ ಏರ್ ಬ್ಯಾಗ್, ಮ್ಯಾಗ್ವಿಲ್, ನಿಮಗೆ ಮಾರ್ವಿನ್ ಸೀಟ್ ಕವರ್ ಇದೆ. ಮಾರ್ವಿನ್ ಸೀಟ್ ಕವರ್ ಇಲ್ಲ, ಡ್ಯುಯಲ್ ಏರ್ ಬ್ಯಾಗ್ ಇದೆ, ಇಂಟೀರಿಯರ್ ಸಕ್ಕತ್ತಾಗಿದೆ. ಇಂಟೀರಿಯರ್ ಫಿನಿಶ್ ಒಂಥರ ಡ್ಯುಯಲ್ ಟೋನ್ ಅಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಕಾಣ್ತಾ ಇದೆ. ಅಂಡ್ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ, ಸೆಕೆಂಡ್ ಓನರ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ? ಬರೀ 1,90,000 ರೂಪಾಯಿ ಕೊಟ್ಬಿಡ. 1,90,000 ರೂಪಾಯಿಗೆ ಟಾಪ್ ಅಂಡ್ ಗಾಡಿ. ಯಾವ್ದು? ಫಾಬಿಯಾ, ಸ್ಕೋಡಾ ಫ್ಯಾಬಿಯಾ. ಓಕೆ ಸೂಪರ್. ಲೋನ್ ಇಲ್ಲ ಆಗುತ್ತಾ ಅದಕ್ಕೆ? ಇಲ್ಲ ಆಗುತ್ತೆ ಸರ್. ಆಗುತ್ತಾ? ಎಷ್ಟು? ಲೋನ್ ಆಗಲ್ಲ ಸರ್. ಲೋನ್ ಆಗಲ್ಲ. ಓಕೆ ನೆಕ್ಸ್ಟ್ ಇದು ರಿಟ್ಸ್. ಸರ್ ಇದು ರಿಟ್ಸ್ 2010 ಮಾಡಲು ZXi ಇದೆ. ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಆಂಬಿಯಂಟ್ ಲೈಟ್ ಇದೆ. ZXi ಅಲ್ವಾ? ZXi ಟಾಪ್ ಅಂಡ್ ಗಾಡಿ ವಿತ್ ಡ್ಯುಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಸರ್. ಆಂಬಿಯಂಟ್ ಲೈಟ್ ಎಲ್ಲ ಹಾಕೊಂಡಿದ್ದಾರೆ. ಆಮೇಲೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ನೋಡಬಹುದು, ಎಸಿ ಇದೆ, ಲೆದರ್ ಸೀಟ್ಸ್ ನೋಡಬಹುದು. ಆಮೇಲೆ ಓವರ್ ಆಲ್ ಇಂಟೀರಿಯರ್ ಒಳಗಡೆ ನೋಡ್ತಾ ಇದ್ರೇನೆ ಗೊತ್ತಾಗೋಗುತ್ತೆ ಹೇಗಿರುತ್ತೆ ಅಂತ. ಕಂಡೀಷನ್ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನನ್ ಕಣ್ಣಗಂತೂ ಸಖತ್ತಾಗಿ ಕಾಣ್ತಾ ಇದೆ ಇಂಟೀರಿಯರ್. ಆಮೇಲೆ ಆಂಬಿಯಂಟ್ ಲೈಟ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ZXi ಟಾಪ್ ಅಂಡ್ ವೇರಿಯಂಟ್. ಸಿಂಗಲ್ ಓನರ್ ಸೆಕೆಂಡ್ ಓನರ್? ಸರ್ 2010 ಮಾಡಲು ZXi. ಬರೀ 2.5 ಲಕ್ಷ ಕೊಟ್ಬಿಡೋಣ. 2.5 ಲಕ್ಷಕ್ಕೆ? ಬರೀ 2.5 ಲಕ್ಷ ಕೊಟ್ಬಿಡೋಣ. 2.5 ಲಕ್ಷಕ್ಕೆ ನಿಮ್ಗೆ ಸಿಗುತ್ತೆ. ಸಾರಿ, ಇವಾಗ ಯಾವ್ದೋ ಒಂದು ಕಾಲ್ ಬಂತು, ಅದಕ್ಕೆ ಡಿಸ್ಟ್ರಾಕ್ಟ್ ಆಗೋಯ್ತು. ಇದು ಹೇಳಿ ಸರ್. ಇದು 2015 ಮಾಡಲು ಸಿಂಗಲ್ ಓನರ್ ಆಲ್ಟೋ 800. ಸಿಂಗಲ್ ಓನರ್? ಹೌದು ಸರ್. ವಿತ್ ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ, ಸೀಟ್ ಕವರ್ ಇದೆ ನಿಮ್ಗೆ. ಓಕೆ, ಲೆದರ್ ಸೀಟ್ಸ್ ನೋಡಬಹುದು. ರೆಡ್ ಅಂಡ್ ಬ್ಲಾಕ್ ಫಿನಿಶ್ ಅಲ್ಲಿ ಹೊಸ ಸೀಟ್ ಕವರ್ಸ್ ಇದೆ ಅಂತಾನೆ ಹೇಳ್ಬೋದು. ಇನ್ನೊಂದು 5 ವರ್ಷಕ್ಕೆ ಏನು ತೊಂದರೆ ಇಲ್ಲ. ಏನ್ ಪ್ರೈಸ್ ಹೇಳ್ತೀರಾ ಇದಕ್ಕೆ? ಸರ್ ಬರೀ 2.5 ಲಕ್ಷ ಕೊಟ್ಬಿಡ. 2.5 ಲಕ್ಷಕ್ಕೆ 15 ಮಾಡಲು ಸಿಂಗಲ್ ಓನರ್? ಹೌದು ಸರ್, ಬರೀ 2.5 ಲಕ್ಷ. ಓಕೆ, ಮ್ಯಾಗ್ವಿಲ್ ಎಲ್ಲ ಇದೆ ನಿಮ್ಗೆ. 2.5 ಲಕ್ಷ ತಮ್ಮನಿ, ಮಿಕ್ಕಿದ್ ಲೋನ್ ಮಾಡ್ಕೊಡಿ. ಎಷ್ಟು ತರಲಿ ಸರ್? 2008 ಮಾಡಲು ಡೀಸೆಲ್ ಇಂಜಿನ್ ಇದು. ಅರೌಂಡ್ 18 to 20 ಪ್ಲಸ್ ಮೈಲೇಜ್. 2008 ಮಾಡಲು ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ಡೀಸೆಲ್? ಹೌದು. 20 ಮೈಲೇಜ್ ಖಂಡಿತ ಸರ್. ಓಕೆ, ಲೆದರ್ ಸೀಟ್ಸ್ ನೋಡಬಹುದು, ಚೆನ್ನಾಗಿದೆ. ಬ್ಲಾಕ್ ಅಂಡ್ ಬೂತ್ ಕಲರ್ ಅಲ್ಲಿ ಇದೆ, ಸೂಪರ್ ಆಗಿದೆ. ಓಕೆ, 20 ಪ್ಲಸ್ ಮೈಲೇಜ್. ಏನ್ ಪ್ರೈಸ್ ಹೇಳ್ತೀರಾ? ಬರೇ 1.70 ಕೊಟ್ಬಿಡ. ಬಾಡಿಲಿ ಏನೇನಾದ್ರು ಸ್ಕ್ರಾಚಸ್ ಎಲ್ಲ ರಿಮೂವ್ ಮಾಡಿದೀರಾ? ಏನಿಲ್ಲ ಸರ್, ಗಾಡಿ ಏನಿದೆ ಅದನ್ನ ಮಾಡಿರ್ತೀವಿ, ರಬ್ಬಿಂಗ್ ಹಾಕ್ಸಿರ್ತೀವಿ. ಒಂದೇ ಒಂದ್ ಸ್ಕ್ರಾಚ್ ಇಲ್ವಲ್ಲ? ಡೌಟ್ ಹೊಡಿಯುತ್ತಲ್ಲ ನನಗೆ. ಸೊ ಚೆಕ್ ಮಾಡಿಸಿ ಸರ್. ನಂತರನೇ ಕಸ್ಟಮರ್ ಇರ್ತಾರಲ್ಲ. ಪರವಾಗಿಲ್ಲ ಸರ್, ಮೆಕ್ಯಾನಿಕ್ ಕರ್ಕೊಂಡ್ ಚೆಕ್ ಮಾಡಿ. ಏನ್ ಪ್ರೈಸ್ ಹೇಳಿದ್ರಿ? ಬರೇ 1.70. 1.70? ಬರೇ 1.70. ಡೀಸೆಲ್ ಇಂಜಿನ್ ಕೊಡ್ತಾ ಇರೋದು, ಪೆಟ್ರೋಲ್ ಇಂಜಿನ್ ಅಲ್ಲ. ಓಕೆ ಸೂಪರ್. ನೆಕ್ಸ್ಟ್ ಇದು ಸರ್, ಇದು i20 2009 ಮಾಡಲು ಮ್ಯಾಗ್ನಾ ವೇರಿಯಂಟ್ ಇದು. ವಿತ್ ನಿಮ್ಗೆ ಮಿಚಲಿನ್ ಟೈರ್ ಇದೆ 4. ಹೌದು ಸರ್. ಓಕೆ, ಕುಶನ್ ಫಿನಿಶ್ ಅಲ್ಲಿ ಸೀಟ್ ಇದೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ, ಸೆಕೆಂಡ್ ಓನರ್ ಆಗಿದೆ. ಏನ್ ಪ್ರೈಸ್? ಎಲ್ಲ i10 ಪ್ರೈಸ್ ಕೊಟ್ಬಿಡೋಣ ಸರ್. i20 ನ ಎಷ್ಟು? ಬರೀ 2.5 ಲಕ್ಷ ಕೊಟ್ಬಿಡೋಣ. 2.5 ಸಾಕು ಸರ್. i10 ಇರೋದು i20 ಆಗಿದೆ, ಬಟ್ 2.5 ಪ್ರೈಸ್. ಹೌದು, i10 ಪ್ರೈಸ್ ಇದೆಲ್ಲ ಸರ್. i10 2009 ಮಾಡಲು i10 2.5 ಮಾಡ್ತಾ ಇದ್ದಾರೆ. ಡೀಸೆಲ್ ಇದು? ಪೆಟ್ರೋಲ್. ಪೆಟ್ರೋಲ್. ನಾವು i20 ಕೊಟ್ಬಿಡೋಣ 2.5 ಲಕ್ಷಕ್ಕೆ. ಹೌದು ಸರ್. ಟೈಟಾನಿಯಂ ಫೋರ್ಡ್ ಫಿಗೋ 2013 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು 13 ಮಾಡಲು ಬರೀ ಸಿಂಗಲ್ ಓನರ್ ಗಾಡಿ. ಎಷ್ಟು ಓಡಿರ್ಬೋದು ಸರ್? ಗಾಡಿ ಅರೌಂಡ್ ನಿಮ್ಗೆ 80,000 ಏನೋ ಡ್ರಿವನ್ ಆಗಿದೆ ಸರ್. ಲೆದರ್ ಸೀಟ್ಸ್ ಹೆಂಗಿದೆ ನೋಡಿ, ತುಂಬಾ ಪ್ರೀಮಿಯಂ ಆಗಿದೆ. 80,000 ಸಮಥಿಂಗ್ ಏನೋ ಓಡಿದೆ. 88,000 ಓಡಿದೆ ಇದು. ಹೌದು ಸರ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಟೈಟಾನಿಯಂ ಸರ್, ವಿತ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಡ್ಯುಯಲ್ ಏರ್ ಬ್ಯಾಗ್ ನಿಮಗೆ ಕಂಪನಿ ಫಿಟೆಡ್ ಮ್ಯಾಗ್ವಿಲ್ ಬರುತ್ತೆ. ಟೈರ್ ಪ್ರೊಫೈಲ್ ಸೂಪರ್ ಆಗಿದೆ, ಗುಡಿಯ ಟೈರ್ ಇದೆ. ಏನ್ ಪ್ರೈಸ್ ಹೇಳ್ತೀರಾ? ಸರ್ ಬರೀ 2.5 ಲಕ್ಷ ಕೊಟ್ಬಿಡೋಣ ಸರ್. 2.5 ಲಕ್ಷಕ್ಕೆ? ಬರೀ 2.5 ಲಕ್ಷ. ಲೋನ್ ಆಗೇ ಆಗುತ್ತೆ? ಖಂಡಿತ ಆಗುತ್ತೆ. ಎಷ್ಟು ಕೊಡ್ತೀರಾ ಲೋನ್ಗೆ? ಪ್ರೊಫೈಲ್ ಚೆನ್ನಾಗಿರತ್ತ ಮನಿ, ಬರೀ 50,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ. ಓಕೆ, 13 ಮಾಡಲು ಸಿಂಗಲ್ ಓನರ್ ಸಿಗುತ್ತೆ. ಇವತ್ತು ನೀವು 13 ಮಾಡಲು ಶಿಫ್ಟ್ ತಗೋತೀರಾ ಅಂದ್ರೆ ನಿಮ್ಗೆ 4.5 ಲಕ್ಷ ಇದೆ. ಬರೀ 2.5 ಲಕ್ಷ ಕೊಟ್ಬಿಡೋಣ. 2.5 ಲಕ್ಷಕ್ಕೆ ಡೀಸೆಲ್? 2 ಲಕ್ಷ ಉಲ್ಟಾಯ ಮಾಡ್ಕೊಂಡ್ರೆ ನಮ್ ಶೋರೂಮ್ ಅಲ್ಲಿ ಕಾರ್ ತಗೊಂಡ್ ನೀವು ಅನ್ಕೊಳ್ಳಿ ಅಲ್ವಾ? ಹೌದು ಸರ್. ನೆಕ್ಸ್ಟ್ ಇದು ಪೋಲೋ. ಸಾಲಾಗಿ ಪೋಲೋ. ಮತ್ತ ಸಾಕಷ್ಟು ಆಪ್ಷನ್ ಇರೋದು ಪೋಲೋ. ಇವಾಗ ಸ್ವಲ್ಪ ಎರಡೇ ಇರೋ ಸರ್ ಸದ್ಯಕ್ಕೆ. ಅದು ಡಿಮ್ಯಾಂಡ್ ರೆಡ್ ಕಲರ್ ಅಲ್ಲೇ ಇದೆ. ಖಾಲಿ ಆಗ್ಬಿಟ್ಟಿದೆ ಅಂತ? ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಓಕೆ, ಈ ಬಾರಿ ಲವರ್ಸ್ ಡೇ ಆಚರಣೆ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ರೆಡ್ ಕಲರ್ ಬಂದಿದೆ, ಏನು ಮಾಡಕ್ಕಾಗಲ್ಲ. ಆಮೇಲೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಐಲ್ಯಾಂಡ್ ಸರ್, ಟಾಪ್ ಐಲ್ಯಾಂಡ್ ಟಾಪ್ ಐಲ್ಯಾಂಡ್. ಸಿಂಗಲ್ ಏರ್ ಬ್ಯಾಗ್? ಡ್ಯುಯಲ್ ಏರ್ ಬ್ಯಾಗ್? ಡ್ಯುಯಲ್ ಏರ್ ಬ್ಯಾಗ್ ಸರ್. ಇದು ಡ್ಯುಯಲ್ ಬರುತ್ತಲ್ವಾ? ಓಕೆ, ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ? ಸರ್ 2010 ಮಾಡಲು ಡೀಸೆಲ್ ಇಂಜಿನ್ ಬರೀ 3,20,000 ರೂಪಾಯಿ ಕೊಟ್ಟು. 3,20,000 ರೂಪಾಯಿಗೆ ಪೋಲೋ ಟಾಪ್ ಎಂಡ್ ಗಾಡಿ ಸರ್. ಸೂಪರ್. ನೆಕ್ಸ್ಟ್ ಇದು ಸರ್, ಇದು ಪೋಲೋ 2010 ಮಾಡಲು. ಇದು ಕೂಡ ಕಂಫರ್ಟ್ ಲೈನ್. ಓಕೆ,
ಒಳಗಡೆ ಇಂಟೀರಿಯರ್ ಮಾತ್ರ ಸಕ್ಕತ್ತಾಗಿದೆ ಸರ್ ಗಾಡಿ ಮಾತ್ರ ಔಟ್ ಎಕ್ಸ್ಟೀರಿಯರ್ ನೋಡಿ ಯಾವ ತರ ಇದೆ ಅಂತ. ವಿತ್ ಬಾಡಿ ಸ್ಟಿಕ್ಕರ್ ಇದೆ ಗಾಡಿ ಸ್ಟಿಕ್ಕರ್ ಬ್ಲಾಕ್ ಕಲರ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ತುಂಬಾ ಸ್ಪೋರ್ಟಿಯಾಗಿ ಕಾಣ್ತಾ ಇದೆ ಗಾಡಿ ಮಾತ್ರ. ಹೌದು ಸರ್. ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂತ. ಕರೆಕ್ಟ್ ಆಗಿ 99,000 ಇದು ಓಡಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ, ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಫೈರ್ ನಿದ್ದು ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ರೆ. ಇದು ಕೂಡ ಟಾಪ್ ಎಂಡ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ? ಬರೀ 2,90,000 ರೂಪಾಯಿ ಕೊಟ್ಬಿಡೋಣ. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಇಂಜಿನ್ ಸರ್. 2,90,000 ರೂಪಾಯಿ ಡೀಸೆಲ್ ಇಂಜಿನ್ ಪೋಲೋ. ಹೌದು, ರೆಡ್ ಕಲರ್. ಹೌದು ಸರ್. ಸೂಪರ್. ಸರ್ ಇದು ಸೆಂಟ್ರೋ 2003 ಮಾಡಲು ಸೆಕೆಂಡ್ ಓನರ್ ಇದು. ಓಕೆ. ಗಾಡಿ ನಿಮಗೆ ಒಳ್ಳೆ ಸೀಟ್ ಕವರ್, ಫ್ರಂಟ್ ಸೈಡ್ ಕಂಪನಿ ಫಿಟೆಡ್ ಪವರ್ ವಿಂಡೋ ಎಲ್ಲ ಇದೆ ಸರ್. ಲೆದರ್ ಸೀಟ್ಸ್ ಎಲ್ಲ ಇದೆ. ಹೌದು, ವಿತ್ ಫ್ರಂಟ್ ಅಂಡ್ ಪವರ್ ವಿಂಡೋ ಬರುತ್ತೆ. ಎಕ್ಸ್ವಾ ವೇರಿಯಂಟ್ ಇದು. ಎಕ್ಸ್ವಾ ಅಂದ್ರೆ ಮಿಡ್ ವೇರಿಯಂಟ್ ಬರುತ್ತೆ. ಹೌದು ಸರ್, ಮಿಡ್ ವೇರಿಯಂಟ್. ಓಕೆ, ನಾನು ಪ್ರೈಸ್ ಗೆಸ್ ಮಾಡೋದಾ? ಹೇಳಿ ಸರ್. 120 ಕೊಡ್ತೀರಾ? 110? ಓಕೆ, ಡನ್. ಸೂಪರ್. ನೆಕ್ಸ್ಟ್ ಇದು ಸರ್, ಇದು 2010 ಮಾಡಲ್ i10. ಇದು ಅಷ್ಟೇ ಸೆಂಟ್ರೋ ಪ್ರೈಸ್ ಕೊಟ್ಬಿಡೋಣ. ಸೆಂಟ್ರೋ ಹಾಗಾದ್ರೆ 120? 120 ಬೇಡ ಸರ್, ಕಮ್ಮಿ ಆಗ್ಬಿಡುತ್ತೆ, ತೀರಾ ಕಮ್ಮಿ ಆಗ್ಬಿಡುತ್ತೆ. ಎಷ್ಟು ಹೇಳಿ? 220 ಕೊಟ್ಬಿಡೋಣ. 220ಗೆ. ಓಕೆ, ನೋಡ್ಬೋದು. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಅಪೋಲೋ ಟೈರ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಸೆಮಿ ಲೆದರ್ ಬರುತ್ತೆ. ಆಮೇಲೆ AC ಬರುತ್ತೆ. ಓಕೆ, ಮ್ಯಾಗ್ನಾ ಬರುತ್ತೆ ಇದು. ಹೌದು ಸರ್. ಓಕೆ, ಪಟ ಅಂತ ಹೇಳ್ಕೊಂಡು ಹೋಗ್ಬಿಡೋಣ. 6 ಗಂಟೆ ಆಗ್ತಾ ಬಂತು. ಆಮೇಲೆ ಲೈಟ್ ಏನು ಕಾಣಿಸಲ್ಲ, ಆ ಕಡೆನೂ ಮಾಡ್ಬೇಕು. ಅದಕ್ಕೆ ಹೋಂಡಾ ಸಿಟಿ ಹೇಳಿ ಸರ್. 2004 ಮಾಡಲ್ ಇದು ಹೋಂಡಾ ಸಿಟಿ. ವೇರಿಯಂಟ್ ಟೈರ್ ಆಗಿದೆ. ಒಳಗಡೆ ಎಲ್ಲ ಕಿತ್ತೋಗಿದ್ಯಾ? ಚೆಕ್ ಮಾಡಿ ಸರ್. ಜನಗಳು ನಮ್ ಪ್ರೇಕ್ಷಕರಿಗೆ ತೋರಿಸಿ, ನೀವು ಇಂಟೀರಿಯರ್ ತೋರಿಸಿ ನಿಮ್ಗೆ ಹೆಂಗಿದೆ ನೋಡಿ. ನೋಡ್ತಾರ ಅವ್ರೇನೆ. ನೋಡ್ಬೋದು. ನಾನು ಸ್ಯಾಂಟ್ರೋ ತಗೊಳ್ಳೋ ಬದಲು ಇದನ್ನೇ ತಗೋತೀನಿ. ಇಂಜಿನ್ ಹೆಂಗಿದೆ ಸರ್? ಹೋಂಡಾ ಇಂಜಿನ್ ಸರ್. ರಿಲಯಬಿಲಿಟಿಗೆ ಹೋಂಡಾ ಇಂಜಿನ್. ಓಕೆ, ಇವಾಗ ನಿಂತಿರೋ ಇಂಜಿನ್ ಹೆಂಗಿದೆ? ಗಾಡಿ ಇಂಜಿನ್ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಹೌದು. ಸೂಪರ್ ಆಗಿಲ್ಲ ಅಂತ ಹೇಳಿದ್ರೆ ಫ್ರೀ ಕೊಡ್ತೀರಾ? ಖಂಡಿತ ಸರ್. ಹೌದಾ? ಓಕೆ, ಎಷ್ಟು ಹೇಳಿದ್ರೆ? 1,35,000 ರೂಪಾಯಿ ಹೋಂಡಾ ಸಿಟಿ. ಹೌದು ಸರ್. ಥರ್ಡ್ ಓನರ್ ಆಗಿದ್ಯಾ? ಥರ್ಡ್ ಓನರ್ ಆಗಿದೆ ಸರ್ ಗಾಡಿ. ನೆಕ್ಸ್ಟ್ ಇದು ಸರ್ 2010 ಮಾಡಲು ಎಸ್ಟಾರ್ ಸುಜುಕಿ ಎಸ್ಟಾರ್. ಬರೇ 1,90,000 ರೂಪಾಯಿ ಕೊಟ್ಬಿಡ. ಎಷ್ಟು ಹೇಳಿದ್ರಿ? 1,90,000 ರೂಪಾಯಿಗೆ. 1,90,000 ರೂಪಾಯಿಗೆ ಸುಜುಕಿ ಎಸ್ಟಾರ್ ಸರ್. 3 ರಿಂದ 4,000 ರೂಪಾಯಿ ಮೇಂಟೆನೆನ್ಸ್. ಹೌದು ಸರ್, ಖಂಡಿತ. ಓಕೆ, ನೆಕ್ಸ್ಟ್ ಸರ್ ಫಿಯಟ್ ಪುಂಟೋ 2011 ಮಾಡಲು ಸೆಕೆಂಡ್ ಓನರ್ ಇದು. ಓಕೆ, ಬರೇ 1,85,000 ರೂಪಾಯಿ. 1,85,000 ರೂಪಾಯಿಗೆ. ಬರೇ 1,85,000 ರೂಪಾಯಿಗೆ. ಈಗ ಮಳೆ ಬರ್ತಾ ಇದೆ, ಡಿಫಾಗರ್ ಹಾಕೊಳ್ಳೋದಿಲ್ಲ ನೀವು ಸರ್? ಅದು ಚೆಕ್ ಮಾಡೋಣ ಸರ್. ಅದು ಓಕೆ ಮಾಡ್ತೀರಾ? 1,85,000 ರೂಪಾಯಿ ಕಡಿಮೆ ಆಗುತ್ತೆ, ಡೋಂಟ್ ವರಿ. ನೆಕ್ಸ್ಟ್ ಸರ್, ಇದು 2004 ಮಾಡಲು ಗಾಡಿ ನೋಡೋದಕ್ಕೆ ಸೂಪರ್ ಆಗಿದೆ. ಬಾಡಿ ಲೈನ್ ಅಂತೂ ಸೂಪರ್ ಆಗಿದೆ, ನಂಗೆ ಇಷ್ಟ ಆಯ್ತು. ಫ್ಯಾನ್ಸಿ ಮ್ಯಾಗ್ವಿಲ್ ಬರುತ್ತೆ ಸರ್ ಗಾಡಿಯಲ್ಲಿ. ಮ್ಯಾಗ್ವಿಲ್ ಬೇರೆ? ಮ್ಯಾಗ್ವಿಲ್ ಎಲ್ಲ ಇದೆ ನೋಡಿ. ಹೌದು ಸರ್. ಪವರ್ ವಿಂಡೋ 4 ಬರುತ್ತೆ. ಹಿಂಗೆ ಇದು ಪವರ್ ವಿಂಡೋ ಅಲ್ಲ ಸರ್ ಈ ಗಾಡಿಗೆ? ಪವರ್ ವಿಂಡೋ ಬರಲ್ಲ ಸರ್. ಓಕೆ, ಏನ್ ಹೇಳ್ತೀರಾ ಪ್ರೈಸ್? ಸರ್ ಇದನ್ನು ಅಷ್ಟೇ. ಆ ಗಾಡಿ ಏನ್ ಪ್ರೈಸ್ ಕೊಟ್ಟೋ ಅದೇ ಪ್ರೈಸ್ ಕೊಟ್ಬಿಡೋಣ. 1,20,000. 1,20,000 ಕಸ್ಟಮರ್ ಖುಷಿಯ ಗಾಡಿ ತಗೊಂಡೋಗ್ಲಿ ಸರ್. ನಮ್ಮ ಹತ್ರ ವಿತ್ ಜನರಲ್ ಸರ್ವಿಸ್ ಫ್ರೀ ಇರುತ್ತೆ, RTO ಟ್ರಾನ್ಸ್ಫರ್ ಫ್ರೀ ಇರುತ್ತೆ. ನಮ್ಗೇನೆ 10,000 ಖರ್ಚಿದೆ. ಎಂಜಿನ್ ಎಷ್ಟು ಇಲ್ಲ? ಇಂಜಿನ್ ಇದಕ್ಕೆ 1,00,000 ಗಾಡಿ ಸಿಕ್ತಂಗಾಯ್ತು ನಿಮ್ಗೆ. ಆರಾಮಾಗಿ ತಗೊಂಡೋಗ್ಬೋದು. 1,00,000 ಕೊಟ್ಬಿಟ್ಟು ಬೈಕ್ ತಗೊಳ್ಳಪ್ಪ, ಕಾರ್ ತಗೊಳ್ಳಿ ಸರ್. ಕಾರ್ ತಗೊಳ್ಳಿ, 4 ಜನ. ಮಳೆ ಬರ್ತದೆ, ನೆಕ್ಸ್ಟ್ ಮಳೆ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಮಳೆ ಇಲ್ಲ ಸರ್, ಇವಾಗ ಬಿಸಿಲಿಗೆ ತಡ್ಕೊಳಕ್ಕಲ್ಲ, ಆರಾಮಾಗಿ AC ಹಾಕೊಂಡು ಹೋಗ್ಲಿ ಜನ. ಗಾಡಿ ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ಸೂಪರ್ ಆಗಿದೆ. ಮ್ಯಾಗಿಲ್ ಸಮೇತ ಬರುತ್ತೆ. ಆಮೇಲೆ ನಿಮ್ಗೆ ಬ್ರೇಕ್ ಕ್ಯಾಲಿಪರ್ ಎಲ್ಲ ರೆಡ್ ಕಲರ್ ಇದೆ ಸರ್, ಕಾಣುತ್ತೆ. ನೆಕ್ಸ್ಟ್ ಇದು ಸರ್, ಇದು 2003 ಮಾಡಲು ವ್ಯಾಗ್ನರ್ ಇದು. ಇದು ಅಷ್ಟೇ. ಯಾರ ಕಲ್ಲಿಯವರು, ಲೋ ಬಜೆಟ್ ಅವರು, ಚಿಕ್ಕ ಫ್ಯಾಮಿಲಿ ಅವರು ಗಾಡಿ ನೋಡ್ತಾ ಇರ ಅಂದ್ರೆ ಆರಾಮಾಗಿ ತಗೊಂಡೋಗಿ ಸರ್ ಗಾಡಿನ. 5 ಜನ ಇರೋ ಫ್ಯಾಮಿಲಿನ ತಗೊಂಡೋಗ್ಲಿ, ತಗೊಂಡೋಗ್ಲಿ ಸರ್, ಪರವಾಗಿಲ್ಲ, ಆರಾಮಾಗಿ ಹೇಳ್ತೀರಾ ಇದಕ್ಕೆ? ಅಷ್ಟೇನಾ? ಫ್ರೆಶ್ FC ಇನ್ಸೂರೆನ್ಸ್ ಮಾಡಿ, ಜನರಲ್ ಸರ್ವಿಸ್ ಮಾಡಿ, ಟ್ರಾನ್ಸ್ಫರ್ ಮಾಡಿ ನಿಮ್ಮ ಹೆಸರು ಕೊಡೋಣ. ಓಕೆ, 800 ಪ್ರೈಸ್ ಅಲ್ಲಿ ವ್ಯಾಗನರ್. 800 ಪ್ರೈಸ್ ಸರ್ ಅದು. ವ್ಯಾಗನರ್ ಸೂಪರ್ ಚೆನ್ನಾಗಿದೆ. ಇಂಟೀರಿಯರ್ ತೋರಿಸ್ಲಾ? ತುಂಬಾ ಜನ ನೋಡಿ ಸರ್, ನೋಡಿ ಪರವಾಗಿಲ್ಲ ಅಲ್ವಾ? ನಂಗೆ ಲೇಟ್ ಆಯ್ತು ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ನೋಡಿ. ಈ ತರ ಇದೆ ಬೈಕ್ ಮೇಂಟೆನೆನ್ಸ್ ಸರ್. ಇವಾಗ ಬೈಕ್ ಸರ್ವಿಸ್ ಮಾಡಿಸಿರೋದು ನಿಮ್ಗೆ 3,000 ರೂಪಾಯಿ ಇದೆ. ಇನ್ನು 2,000 ರೂಪಾಯಿ ಹಾಕ್ಬಿಟ್ಟು ಕಾರ್ ಸರ್ವಿಸ್ ಮಾಡಿಸಿ ಸರ್. ನಾನು ನೋಡಿದೀನಿ 80,000 60,000 ಗಾಡಿಗಳೇ ತುಕ್ ಹಿಡಿದೋಗಿರುತ್ತೆ. ಒಂದ್ ಪೀಸ್ ರಸ್ಟಿಂಗ್ ಇಲ್ಲ ಸರ್. ಗಾಡಿ ಒರಿಜಿನಲ್ ಇದೆ. ಅಲ್ಲ, ನಾನು ಅದಕ್ಕೆ ಹೇಳಿದ್ದು ಚೆನ್ನಾಗಿದೆ. ಹೌದು ಸರ್. ಅಲ್ವಾ? ನೆಕ್ಸ್ಟ್ ಈ ವ್ಯಾಗನರ್ 2012 ಮಾಡಲು. 12 ಮಾಡಲು ಸರ್. 12 ಮಾಡಲು ಸೆಕೆಂಡ್ ಓನರ್ ಗಾಡಿ. LPG ಫಿಟೆಡ್ ಬರುತ್ತೆ ಗಾಡಿ. LPG ಬರುತ್ತಾ? ಹೌದು ಸರ್. 25+. ಹೌದು ಸರ್, ಖಂಡಿತ. ಓಕೆ, ನೋಡಿ ಇಂಟೀರಿಯರ್ ಒಳಗಡೆ ಫ್ರೆಶ್ ಲೆದರ್ ಸೀಟ್ ಕವರ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಇದೆ. 12 ಮಾಡಲು ಬರುತ್ತೆ. ಮೈಲೇಜ್ ಮೈಲೇಜ್ ಅಂತೀನಿ, ನಿಮ್ಗೆ ಲೋನ್ ಆರಾಮಾಗುತ್ತೆ. ಲೋನ್ ಕೂಡ ಆರಾಮಾಗುತ್ತೆ ಸರ್. ಎಷ್ಟು ಹೇಳಿದ್ರಿ ಪ್ರೈಸ್? 2,30,000. 30,000 ತರದ ತಾಮನಿ ಸರ್. ಆಗುತ್ತಾ? ತಾಮನಿ ಖಂಡಿತ ಮಾಡ್ಕೊಡೋಣ. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಲಿ ಸಾಕು, ಲೋನ್ ಮಾಡ್ಕೊಡೋಣ. ಓಕೆ, ಸೂಪರ್. ನೆಕ್ಸ್ಟ್ ಟಾಟಾ ಇಂಡಿಗೋ 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. ಗಾಡಿ ಮಾತ್ರ ಸಕ್ಕತ್ತಾಗಿದೆ. ಹೌದು ಸರ್. ಓಕೆ, ಚೆನ್ನಾಗಿದೆ.
ಟೈರ್ ಪ್ರೊಫೈಲ್ ಸ್ವಲ್ಪ ಕಮ್ಮಿ ಇದೆ, ಪರವಾಗಿಲ್ಲ, ಆದ್ರೂ ಒಂದು 5-10 ಸಾವಿರ ಆರಾಮಾಗಿ ಓಡುತ್ತೆ. ಲೆದರ್ ಸೀಟ್ಸ್ ಇದೆ, ಇಂಟೀರಿಯರ್ ಚೆನ್ನಾಗಿದೆ. AC ವರ್ಕಿಂಗ್? ಹೌದು ಸರ್, ವರ್ಕಿಂಗ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ 1,85,000 ರೂಪಾಯಿ ಕೊಟ್ಬಿಡೋಣ. 1,85,000 ರೂಪಾಯಿಗೆ 12 ಮಾಡ್ಲು ಕೊಡ್ತಾ ಇರೋದು. 12 ಮಾಡ್ಲು. 12 ಮಾಡ್ಲು ಲೋನ್ ಆಗುತ್ತಾ ಇದಕ್ಕೆ? ಆಗುತ್ತೆ ಸರ್, ಆಗುತ್ತಾ? 1 ಇಯರ್ ಮಾಡ್ಕೊಡೋಣ ಸರ್. 1 ಇಯರ್ ಆಗುತ್ತೆ? ಹೌದು ಸರ್. ಹಾಗಾದ್ರೆ ಎಷ್ಟು ತರಬೇಕಾಗುತ್ತಪ್ಪ ಇದಕ್ಕೆ? ಲೋನ್ ಮಾಡ್ಕೊಡೋಣ. ಲೋನ್ ಮಾಡ್ಕೊಡ್ತೀರಾ? ಓಕೆ, ಸೂಪರ್. ನೆಕ್ಸ್ಟ್ ವೆಂಟೋ ಸರ್, 2011 ಮಾಡಲ್ ಇದು, ಡೀಸೆಲ್ ಇಂಜಿನ್. ತರ ಬ್ಲಾಕ್ ಕಲರ್ ಅಲ್ಲಿ ಬ್ಲಾಕ್ ಬ್ಯೂಟಿನೇ ಅನ್ಬೋದು. ಬ್ಲಾಕ್ ಬ್ಯೂಟಿ ಚೆನ್ನಾಗಿದೆ, ಒಂಥರ ರೋಡ್ ಪ್ರೆಸೆನ್ಸ್ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಹೌದು ಸರ್. ಬರುತ್ತೆ. ಲೆದರ್ ಸೀಟ್ಸ್ ನೋಡ್ಬೋದು, ಲೆದರ್ ಸೀಟ್ಸ್ ಚೆನ್ನಾಗಿದೆ. ಸೆಂಟ್ರಲ್ ಕನ್ಸೋಲ್ ನಿಮ್ಗೆ ಹ್ಯಾಂಡ್ ರೆಸ್ಟ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಕಂಪನಿ ಫಿಟೆಡ್ ಅಲ್ಲ, ಆಫ್ಟರ್ ಮಾರ್ಕೆಟ್ ಬರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್ ಗಾಡಿ ಅರೌಂಡ್ ನಿಮ್ಗೆ 80,000 ಡ್ರಿವನ್ ಆಗಿದೆ ಸರ್. 80,000 ಡ್ರಿವನ್ ಆಗಿದೆ. ಹೌದು ಸರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ 299 ಕೊಟ್ಬಿಡೋಣ ಸರ್. 299 ಗೆ 11 ಮಾಡಲು ಡೀಸೆಲ್ ಇಂಜಿನ್ ವೆಂಟೋ. 11 ಮಾಡಲು ಸರ್. ಲೋನ್ 1 ವರ್ಷ ಮಾಡ್ಕೊಡೋಣ ಸರ್. ಎಷ್ಟು ಕೊಡುತ್ತೆ? ಎಷ್ಟು ತರಲಿ? 90,000 ತಗೊಂಬನ್ನಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀರಾ? ಖಂಡಿತ ಸರ್. ಓಕೆ, ಸೂಪರ್. ನೆಕ್ಸ್ಟ್ ಇದು ಸೈಲ್ ಸರ್, ಚವರ್ಲೆಟ್ ಸೈಲ್. ಅದೊಂದು ಡೀಸೆಲ್ ಇಂಜಿನ್ ನೋಡ್ರಿ, ಪೆಟ್ರೋಲ್ ಇಂಜಿನ್. ಹೌದು ಸರ್, 12 ಮಾಡಲ್ ಇದು. ಸೆಕೆಂಡ್ ಓನರ್ ಆಗಿದೆ ಗಾಡಿ. 1.2 ನ 1.5 ಇದು? 1.2 ಸರ್ ಇದು. 1.2 ವಿತ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ 2.5 ಲಕ್ಷ ಕೊಟ್ಬಿಡೋಣ ಸರ್. 2.5 ಲಕ್ಷಕ್ಕೆ ಟಾಪ್ ಎಂಡ್ ಪೆಟ್ರೋಲ್ ಗಾಡಿ. ಹೌದು. ಓಕೆ, ಲೋನ್ ಆಗುತ್ತೆ? ಮ್ಯಾಗ್ ವೀಲ್ ಬರುತ್ತೆ ಸರ್. ಲೋನ್ ಆಗುತ್ತೆ ಇದಕ್ಕೆ? ಹೌದು ಸರ್, ಖಂಡಿತ. 13 ಮಾಡಲು 13 ಮಾಡಲು ಲೋನ್ ಮಾಡ್ಕೊಡೋಣ. ಓಕೆ, ಎಷ್ಟು ತರಲಿ? ಓಕೆ, ಸೂಪರ್. ಓಮ್ನಿ, ತುಂಬಾ ಜನ ಓಮ್ನಿ ಮೋಸ್ಟ್ ಡಿಮ್ಯಾಂಡ್ ಗಾಡಿನ ಅಂತ ಹೇಳ್ಬೋದು. ವಿತ್ LPG ಫಿಟ್ಟೆಡ್ ಇದೆ. ಇದು LPG ನಾ? ಹೌದು ಸರ್. ಓಕೆ, 2009 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಓಕೆ, ಇಂಟೀರಿಯರ್ ಚೆನ್ನಾಗಿದೆ. ಆಮೇಲೆ ನೀವು ಕೆಳಗಡೆ ನೋಡ್ಬೋದು, ಬೇಸ್ ಎಲ್ಲೂ ರಸ್ಟಿಂಗ್ ಆಗಿಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾರೆ ಸರ್. ಯಾರು ಲೋ ಬಟ್ ಅಲ್ಲಿ ಇವಾಗ ದುಡಿಯಕ್ಕೆ ಗಾಡಿ ಬೇಕು ಅಂತ ನೋಡ್ತಾ ಇದ್ರೆ ಆರಾಮಾಗಿ ತಗೊಂಡೋಗಿ ಸರ್ ಈ ಗಾಡಿನ. ಇದನ್ನ ಪ್ರೈಸ್ ಇಲ್ಲಿ ಹೇಳ್ಬಿಡಿ ನೋಡೋಣ. ಪ್ರೈಸ್ ಸರ್ ಎಷ್ಟು ಕೊಡೋಣ ಹೇಳಿ? ಏನೊಂದು 20, 30, 1.5 ತಗೊಂಡೋಗಿ. 1.5 ಸರ್. ಸಾಕು ಸರ್. ಈಗ ಮಾರ್ಕೆಟ್ ಅಲ್ಲೆಲ್ಲ ನಿಮ್ಗೆ 3 ಮಾಡಲು 4 ಮಾಡಲು ಕೊಡ್ತಾ ಇದಾರೆ, ನಾವು 9 ಮಾಡಲು ಕೊಡ್ತಾ ಇದೀವಿ ಸರ್. ನನಗೆ ಇದು ಚೆನ್ನಾಗೈತೆ, ಬೇಸಿಕ್ ಚೆನ್ನಾಗಿ. ಗಾಡಿ ರೆಸ್ಟಿಂಗ್ ಇಲ್ಲ. ಯಾರ ದುಡಿಯೋರು ನೋಡ್ತಾ ಇದ್ರೆ ಓಮಿನಿನ ಒಳ್ಳೆ ಗಾಡಿ ಸರ್, ತಗೊಂಡೋಗಿ ಸರ್. ಚೆನ್ನಾಗಿದೆ ವಿತ್ ಜನರಲ್ ಸರ್ವಿಸ್ ಫ್ರೀ. ನನ್ಗೆ ಆಲ್ರೆಡಿ ಟೈಮ್ ಆಯ್ತು, ಬಟ್ ಸ್ಟಿಲ್ ನಾವು ಒಳಗಡೆ ಎಲ್ಲ ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ 1.5 ಲಕ್ಷಕ್ಕೆ ಓಮ್ನಿ ಸಿಗುತ್ತೆ ನಿಮ್ಗೆ. ಕೆಳಗಡೆ ಅಂದ್ರೆ ಬಾಡಿ ರಸ್ಟಿಂಗ್ ಇಲ್ಲ, ಗಾಡಿ ಒರಿಜಿನಲ್ ಇದೆ. ಯಾಕಂದ್ರೆ ರಫ್ಯೂಸ್ ಯೂಸ್ ಮಾಡ್ತಾರೆ ಇದನ್ನ ಜಾಸ್ತಿ. ಖಂಡಿತ ಹೌದು, ರಫ್ಯೂಸ್ ಆಗಿಲ್ಲ ಈ ಗಾಡಿ. ರಫ್ಯೂಸ್ ಆಗಿಲ್ಲ ಸರ್. ಚೆನ್ನಾಗಿದೆ. ಎಷ್ಟು ಓಡಿದೆ ಎಲ್ಲ ಗೊತ್ತಾ ಇದು ಸರ್? ಗಾಡಿ ಅರೌಂಡ್ ನಿಮ್ಗೆ 9 ಮಾಡಲ್. ಹೌದು ಸರ್, 75,000 ಡ್ರಿವನ್ ಆಗಿದೆ ಸರ್. 75,000 ಅಷ್ಟೇ. 75,000 ಡ್ರಿವನ್ ಆಗಿದೆ. ಓಕೆ, ಸೂಪರ್ ಸರ್. ಇದು ಗಾಡಿ ಬುಕ್ ಆಗಿದೆ. ಇದು ಬುಕ್ ಆಯ್ತಾ? ಎಷ್ಟಕ್ಕಾಗಿರ್ಬೋದು? 2 ಲಕ್ಷಕ್ಕಾಗಿದೆ ಸರ್. ಪೆಟ್ರೋಲ್ ಇಂಜಿನ್. ಪೆಟ್ರೋಲಾ? ನೆಕ್ಸ್ಟ್ ಇದು ಸರ್, ಟೊಯೋಟಾ ಇಟಿಯೋಸ್. ಟಾಪ್ ಎಂಡ್. ಹೌದು ಸರ್. ಸರ್ 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್? ಪೆಟ್ರೋಲ್ 11 ಮಾಡಲ? ಹೌದು ಸರ್. VX ಟಾಪ್ ಎಂಡ್ ಬರುತ್ತೆ. ನಿಮ್ಗೆ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ನಿಮ್ಗೆ. ಎಲ್ಲ ಬರುತ್ತೆ. ಓವರ್ ಬಾಡಿ ಲೈನ್ ಚೆನ್ನಾಗಿದೆ, ನೋಡಕ್ಕೂ ಸಖತ್ತಾಗಿ ಕಾಣ್ತಾ ಇದೆ. ಇಂಟೀರಿಯರ್ ಚೆನ್ನಾಗಿದೆ. ಪ್ರೈಸ್ ಏನ್ ಹೇಳ್ತೀರಾ? ಬರೇ 3,60,000 ರೂಪಾಯಿ ಕೊಟ್ಬಿಡೋಣ. ನೀವು 3,60,000 ಅಂದ್ರೆ ಫುಲ್ ಕ್ಯಾಶ್ ಹೇಳಿದ್ರೆ ಆಗಲ್ಲ. ಹೌದು, ನಮ್ಮವ್ರಿಗೆ ಪಾಪ 3,60,000 ರೂಪಾಯಿ ಹೊಂದೋದು ಹೆಂಗೆ? ಹೌದು ಸರ್, ಖಂಡಿತ ಪರವಾಗಿಲ್ಲ ಸರ್. ಅದಕ್ಕಿಂತಾನೆ ಲೋನ್ ಮಾಡಿಸ್ಕೊಡಕ್ಕೆ ಫ್ರೆಂಡ್ಸ್ ಕಾರ್ಡ್ ಕಳ್ಬಿರೋದು ಸರ್ ಅಲ್ವಾ? ಹೌದು ಸರ್. ನೆಕ್ಸ್ಟ್ ಇದು ಸರ್, ಇದು 2010 ಮಾಡಲು 11 ಮಾಡಲು ಸರ್. ಸಾರಿ, ಡೀಸೆಲ್ ಇಂಜಿನ್. ಡೀಸೆಲ್. ಹೌದು ಸರ್. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್. ಹೌದು ಸರ್, ವಿತ್ ಫ್ಯಾನ್ಸಿ ಮ್ಯಾಗ್ ವೀಲ್ ಬರುತ್ತೆ ಗಾಡಿಗೆ. ಇವಾಗ ಏನಾಗಿದೆ ಅಂದ್ರೆ ಎಲ್ಲಾ ಜನ ಲೋ ಬಜೆಟ್ ಅಲ್ಲಿ ಕಾರ್ಗಳು ನೋಡ್ಬಿಟ್ಟು ಎಲ್ಲಾ ಮಾಡ್ಲು ಗಾಡಿನೂ ಲೋ ಬಜೆಟ್ ಗೆ ಕಂಪೇರ್ ಮಾಡ್ತಾರೆ ಸರ್. ಹೌದೌದು, ಮಾಡಕ್ ಹೋಗ್ಬೇಡಿ ವೀಕ್ಷಕರೇ. ಮಾಡ್ಲು ಗಾಡಿನೂ ಇರುತ್ತೆ, ಲೋ ಬಜೆಟ್ ಗಾಡಿಗಳು ಇರುತ್ತೆ. ಲೋ ಬಜೆಟ್ ನೀವು ಏನಿದೆ ಬೇರೆ ಕಡೆ ಚೆಕ್ ಮಾಡ್ಕೊಂಡು ನಮ್ ತರ ಸರ್ವಿಸ್ ಕೊಡ್ಲಿ, ನಮ್ ತರ ಗಾಡಿ ಕಂಡೀಷನ್ ಕೊಡ್ಲಿ, ಗಾಡಿ ಫ್ರೀ ಆಗಿ ಕೊಟ್ಬಿಡ್ತೀವಿ ಅಂದ ತಕ್ಷಣ ಎಲ್ಲದು ಒಂದೇ ಅಲ್ಲ. ಹೌದು ಸರ್, ಎಲ್ಲಾ ವರ್ಷದಲ್ಲೂ ಒಂದೊಂದ್ ಮಾಡ್ಲು ಇರುತ್ತೆ. ನಿಮ್ಗೆ ವೇರಿಯಂಟ್ ಡಿಪೆಂಡ್ ಆಗುತ್ತೆ. ನಿಮ್ ಗಾಡಿ ರೆಸ್ಟಿಂಗ್ ನೋಡ್ತಾರೆ, ಬಾಡಿ ಲೈನಿಂಗ್ ನೋಡ್ತಾರೆ. ಯಾವ ಮಾಡ್ಲ್ ಅಂದ್ರೆ ಇದು? 11 ಮಾಡಲು ಸರ್. 11 ಮಾಡಲು. ಹೌದು. ಪ್ರೈಸ್ ಏನ್ ಹೇಳ್ತೀರಾ ಸರ್? ಬರೀ 1,90,000 ರೂಪಾಯಿ ಕೊಡ್ತಾರೆ. 1,90,000. 1,90,000. ನಾನೇನ್ ಹೇಳೋದು, 1,90,000 ರೂಪಾಯಿ ತಗೋತಾ ಇದೀರಾ. ಟೈರ್ ಪ್ರೊಫೈಲ್ ಸ್ವಲ್ಪ ಕಮ್ಮಿ ಇದೆಯಲ್ಲ. ಸರಿ ಸರ್, ಆಯ್ತು. 1.85 ಕೊಡಿ ಸರ್. ಹೌದಾ? 1.85 ಕೊಡಿ ಸರ್, ಅದಕ್ಕಿಂತ ಕಮ್ಮಿ ಕೇಳಕ್ ಹೋಗ್ಬೇಡಿ ಸರ್. ಸರಿ ಆಯ್ತು. ಎರಡು ವೀಲ್ ಬರುತ್ತೆ, ಎಕ್ಸ್ಟ್ರಾ 2 ಟೈರ್. ಹೌದು ಸರ್. ಹೌದು ಸರ್. 2,000 ಬಾರ್ಗಿನ್ ಮಾಡಿ ತಗೋಬೇಕಷ್ಟೇ ಎಸ್ ರೋಡ್ ಅಲ್ಲಿ. ಹೌದು ಸರ್, ಖಂಡಿತ. ಹೇಳಿ ಇದು ಸರ್. ಇದು 2004 ಮಾಡಲು ಹೋಂಡಾ ಸಿಟಿ ಸಿಂಗಲ್ ಓನರ್, EXI ವೇರಿಯಂಟ್, ಪೆಟ್ರೋಲ್ ಇಂಜಿನ್. ಇನ್ನು ಗಾಡಿ RF ಆಗಿಲ್ಲ ಸರ್, RF ಮಾಡಿಸ್ಬೇಕು. ಏನೂ ಆಗಿಲ್ಲ ಇದು. ಓಕೆ, ನೋಡಿ ಇಂಟೀರಿಯರ್ ಲೆದರ್ ಸೀಟ್ ಚೆನ್ನಾಗಿದೆ. ಇಂಟೀರಿಯರ್ ಡ್ಯಾಶ್ ಬೋರ್ಡ್ ಚೆನ್ನಾಗಿದೆ.
ಬಾಡಿ ಲೈನ್ ಸ್ವಲ್ಪ ಕೆಲಸ ಇದೆ. ಹೌದು ಸರ್ ಅಲ್ವಾ? ವಿತ್ ಗಾಡಿ ಜನರಲ್ ಸರ್ವಿಸ್ ಕೂಡ ಫ್ರೀ ಇರುತ್ತೆ ನಿಮ್ಗೆ ಗಾಡಿಗೆ. ಜನರಲ್ ಸರ್ವಿಸ್ ಎಲ್ಲ ಮಾಡ್ಕೊಡ್ತೀರಲ್ವಾ? ಆರ್ಟಿಒ ಟ್ರಾನ್ಸ್ಫರ್ ಎಲ್ಲ ಫ್ರೀ ಇರುತ್ತೆ ಸರ್. ಓಕೆ, ಪ್ರೈಸ್ ಹೇಳಿ ಒಂದು ಒಳ್ಳೆ ಬರೀ ಪ್ರೈಸ್. 140 ಕೊಟ್ಬಿಡೋಣ ಸರ್. 140ಕ್ಕೆ 140 ಮಾಡ್ಕೊಟ್ಬಿಡೋಣ. ಇದಕ್ಕೂ ಏನ್ ಇದು ಡಿಫರೆನ್ಸ್? 135 ಅದು ಸರ್. ಅದು ಥರ್ಡ್ ಓನರ್, ಇದು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್? ಹೌದು ಸರ್. ಓಕೆ, ಸಿಂಗಲ್ ಓನರ್ ಫೋರ್ ಮಾಡಲ್ ಸಿಂಗಲ್ ಓನರ್ ಮೇಂಟೈನ್ ಮಾಡಿರೋ ಗಾಡಿ ಸರ್ ಅದು. ಓಕೆ, ಸಿಂಗಲ್ ಓನರ್ ಮೇಂಟೈನ್ ಮಾಡಿದ್ದಾರೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀವಿ ಸರ್. ಓಕೆ, ಇಂಜಿನ್ ಚೆನ್ನಾಗಿರುತ್ತೆ. ಹೌದು ಸರ್. ಈ ಗಾಡಿ ಸರ್ ಇದು 2010 ಮಾಡಲ್ ಪೆಟ್ರೋಲ್ ಇಂಜಿನ್ ಸರ್. ಇದು ಪೆಟ್ರೋಲ್ ಯಾಕಮ್ಮ ಟೈರ್ ಇದೆ? ಟೈಟಾನಿಯಂ ಸರ್. ಇದು ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ. ಓಕೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ನೋಡಬಹುದು. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಹೌದು ಸರ್. ಎಷ್ಟು ಓನರ್ ಆಗಿದೆ ಸರ್? ಇದು ಸೆಕೆಂಡ್ ಓನರ್ ಆಗಿದೆ ಸರ್, ಪೆಟ್ರೋಲ್ ಇಂಜಿನ್. ಸರ್ ಗಾಡಿ ಅರೌಂಡ್ ನಿಮ್ಗೆ ಮೀಟರ್ ನೋಡ್ಬೇಕು, 80,000 ಹೊಡಿದೆ ಸರ್. ಓಕೆ, ಚೇಂಜ್ ಓಡಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದೆಲ್ಲ ಸ್ಯಾಂಟ್ರಾ ಬಿಜಿ ಕೊಟ್ಬಿಡೋಣ. ಹೌದಾ? 11 ಮಾಡಲ್ ಸ್ಯಾಂಟ್ರಾ ತಗೋತೀರ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ 180 ಇದೆ. ಇದು 11 ಮಾಡಲ್ ಫಿಗೋ ಕೊಟ್ಬಿಡೋಣ ವಿತ್ ಏರ್ ಬ್ಯಾಗ್ ಇರೋ ಗಾಡಿ 180ಕ್ಕೆ. ಇನ್ನೊಂದು ವೆಂಟೋ. ಹೌದು ಸರ್. ಬ್ಲಾಕ್ ಅಲ್ಲ ಅಂದ್ರೆ ಸಿಲ್ವರ್. ಹೇಳಿ ಸರ್. ಇದು 2011 ಮಾಡಲ್ ಡೀಸೆಲ್ ಇಂಜಿನ್ ವೆಂಟೋ ಸರ್. ಇದು ಓಕೆ, 11 ಮಾಡಲು ಡೀಸೆಲ್ ಇಂಜಿನ್. ಹೌದು ಸರ್. ಓಕೆ, ನೋಡಬಹುದು. ಮ್ಯಾಗ್ವಿಲ್ ಬರುತ್ತೆ, ಅಪೋಲೋ ಟೈರ್ ಇದೆ. ಅಪೋಲೋ ಟೈರ್ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಬರುತ್ತೆ. ಇಂಟೀರಿಯರ್ ಅಲ್ಲಿ ಬೇಜ್ ಫಿನಿಶ್ ಅಲ್ಲಿ ಇದೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಚೇಂಜಸ್ ಆಗಿಲ್ಲ. ಓನರ್ ಎಷ್ಟಾಗಿದ್ದಾರೆ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಮಾಡಲ್ ಏನಂದ್ರೆ 11 ಮಾಡಲ್ ಸೆಕೆಂಡ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ? ಬರೇ 3.5 ಲಕ್ಷ ಕೊಟ್ಬಿಡೋಣ ಸರ್. 3.5 ಲಕ್ಷ? ಬರೇ 3.5 ಲಕ್ಷ ಕೊಟ್ಬಿಡೋಣ. ಲೋನ್ಗಾದ್ರೆ 1 ವರ್ಷ ಮಾಡ್ಕೊಡೋಣ ಸರ್. 1 ಲಕ್ಷ ಮಾಡ್ಕೊಡ್ತೀರಾ? 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಕೊಡೋಣ. ಓಕೆ, 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಇದು ಸರ್. ಇದು 2011 ಮಾಡಲು ಇಂಡಿಕಾ ವಿಸ್ತಾ ಕ್ವಾಟ್ರಾ ಜೆಟ್ ಗಾಡಿ ಸರ್. ಇದು ಕ್ವಾಟ್ರಾ ಜೆಟ್ ಇಂಜಿನ್ ಬರುತ್ತೆ. ಓಕೆ, ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ಚೆನ್ನಾಗಿದೆ. ಲೆದರ್ ಸೀಟ್ಸ್. ಇಂಟೀರಿಯರ್ ಬರುತ್ತೆ, ನೋಡ್ಬೋದು. ಇಂಟೀರಿಯರ್ ತೋರಿಸ್ತಾ ಇದೆಯಾ? ನೋಡ್ತಾ ಇದೆಯಾ? ಓಕೆ, ಏನ್ ಪ್ರೈಸ್ ಹೇಳ್ತಿದ್ರೆ ಸರ್? ಬರೇ 180 ಕೊಟ್ಬಿಡೋಣ ಸರ್. 180ಕ್ಕೆ? 180ಕ್ಕೆ 11 ಮಾಡಲು ಕ್ವಾಟ್ರಾ ಜೆಟ್ ಡೀಸೆಲ್ ಇಂಜಿನ್ ಕೊಟ್ಬಿಡೋಣ. ಸೆಕೆಂಡ್ ಓನರ್? ಹೌದು ಸರ್. ಹೌದಾ? ಓಕೆ. ಜೆನ್ ಸರ್. ಇದು ಜೆನ್ ಲವರ್ಸ್ ಅಂತ ಸಪರೇಟ್ ಗಾಡಿ ಅಂತ ಮಡಗಿದೀವಿ ಸರ್. 2004 ಮಾಡಲು ಗಾಡಿ ಮಾತ್ರ ನೋಡಿ ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ ನಿಮ್ಗೆ. ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ. ಬಾಡಿ ಲೈನ್ ನೋಡಿ, ಫ್ರೆಶ್ ಇನ್ಸೂರೆನ್ಸ್ ಎರಡು ಇದೆ ಸರ್ ಗಾಡಿಲಿ. ಓಕೆ, ಬಾಡಿ ಲೈನ್ ಸೂಪರ್ ಆಗಿ ಕಾಣ್ತಾ ಇದೆ. ಆಕ್ಚುಲಿ ಸಖತ್ತಾಗಿ ಕಾಣ್ತಾ ಇದೆ. ಆಮೇಲೆ ಲೆದರ್ ಸೀಟ್ಸ್ ಬರುತ್ತೆ. ಗೇಜ್ ನೋಡಬಹುದು, ಚೆನ್ನಾಗಿದೆ. ಸೌಂಡ್ ಸಖತ್ತಾಗಿದೆ. ಹೌದು ಸರ್. ಓಕೆ, AC ಬರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. 4 ಮಾಡಲ್ ಅಂತ ಅನ್ಸಲ್ಲ, ಆ ತರ ಮೇಂಟೈನ್ ಆಗಿದೆ. ಎಷ್ಟು ಓಡಿದೆ ಅಂತ ಗೊತ್ತಾ ಸರ್? ಇದೆಲ್ಲ ಮೀಟರ್ ನೋಡಿಲ್ಲ ಸರ್. ನೋಡಿಲ್ಲ. ಓಕೆ, ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ಇದು ಸರ್ ಚವರ್ಲೆಟ್ ಬೀಟ್ 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಕೂಡ ಸಿಂಗಲ್ ಓನರ್? ಹೌದು ಸರ್. ಓಕೆ, 12 ಮಾಡಲ? ಹೌದು ಸರ್. ಓಕೆ, ಟೈರ್ ಪ್ರೊಫೈಲ್ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಹಾಕಿದ್ದಾರೆ. ಪಯನರ್ ಸಿಸ್ಟಮ್. ಲೆದರ್ ಸೀಟ್ಸ್ ಚೆನ್ನಾಗಿದೆ. ಆಮೇಲೆ ಬಾಡಿ ನೋಡಿ, ಒಂದ್ ಕೈ ಸ್ಟೋವ್ ಇದ್ ಮಾಡಕ್ ಆಗ್ತದೆ. ಒಂಥರ ಮೈಲೇಜ್ ಗೆ ಸಿಟಿ ರೌಂಡ್ಸ್ ಅಲ್ಲಿ ಮೈಲೇಜ್ ಬೇಕು ಅಂತ ಗಾಡಿ ನೋಡೋರಿಗೆ ಒಳ್ಳೆ ಗಾಡಿ. ಯಾರು ಕೇಳೋದು 25 ಅಂತಾರೆ. ಹೌದು ಸರ್, ಖಂಡಿತ. ನಂಗೆ 20 ಬಂದ್ರೇನೆ ದೊಡ್ಡದು. ಹೌದು ಅಲ್ವಾ? ಪ್ರೈಸ್ ಏನ್ ಹೇಳ್ತೀರಾ? ಸಿಂಗಲ್ ಸರ್ ಬರೇ 180 ಕೊಟ್ಬಿಡೋಣ. 180 ಸಿಂಗಲ್ ಓನರ್ 12 ಮಾಡಲು? ಹೌದು ಸರ್, ಬರೇ 180 ಕೊಟ್ಬಿಡೋಣ. ಲೋನ್ ಆಗಲ್ಲ ಸರ್ ಅಲ್ವಾ? ಓಕೆ, ನೆಕ್ಸ್ಟ್ ಇದು ಸರ್. ಇದು 2006 ಮಾಡಲು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. ಇಂಜಿನ್ ಹೆಂಗಿದೆ? ಇಂಜಿನ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ? ಹೌದು ಸರ್. ಗರಗರ ಅನ್ನಲ್ಲ ತಾನೆ? ಏನಿಲ್ಲ ಸರ್. ಲೆದರ್ ಸೀಟ್ಸ್ ಇದೆ. ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. 85,000 ಚೇಂಜ್ ಓಡಿದೆ. ಆಮೇಲೆ ಹಿಂದ್ಗಡೆನು ಚೆನ್ನಾಗಿದೆ. ಇದು ಸೀಟ್ ಕವರ್ಸ್ ಎಲ್ಲ. ಸಿಂಗಲ್ ಓನರ್ 12 ಮಾಡಲು? ಯಾವ ಮಾಡಲು? 6 ಮಾಡಲು. ಪ್ರೈಸ್ ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡೋಣ ಸರ್. ಬರೇ 1,35,000 ರೂಪಾಯಿ ಕೊಟ್ಬಿಡೋಣ. 1,35,000 ರೂಪಾಯಿ ಸಿಂಗಲ್ ಓನರ್. ಸಿಂಗಲ್ ಫೋರ್ಡ್ ಫಿಯೆಸ್ಟಾ. ಓಕೆ, ಸೂಪರ್. ಇನ್ನೋವಾ ಬೇಕನ್ನೋರಿಗೆ 3 ಆಪ್ಷನ್ ಇದೆ ಇವತ್ತು. ಅದು ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಲೋ ಬಜೆಟ್? ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದೀವಿ. ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಖಂಡಿತ ಸರ್. 5 ಲಕ್ಷದ ಒಳಗಡೆ ಅನ್ಕೊಂತೀನಿ. ಫ್ರೆಂಡ್ಸ್ ಕಾರ್ ಕ್ಲಬ್ ಪ್ರೈಸ್ ಅಂದ್ರೆ ಜನಗಳಿಗೆ ಎಕ್ಸೈಟ್ಮೆಂಟ್ ಆಗ್ಲೇಬೇಕು ಸರ್. ನಾನು ಫಸ್ಟ್ ನಿಮ್ ವಿಡಿಯೋ ಬೇರೆ ಚಾನೆಲ್ ನೋಡಿದಾಗ್ಲೂ ಅಷ್ಟೇ ನನ್ ಫಿದಾ ಆಗಿದ್ದೆ. 3 ಇನ್ನೋವಾ 4 ಇನ್ನೋವಾ ಒಟ್ಟಿಗೆ ನಿಲ್ಲಿಸಿದಾಗ ಅಲ್ವಾ? ಅದು ಯಾವ ಪ್ರೈಸ್ ಅಲ್ಲಿ ಕೊಟ್ಟಿದ್ರಿ? 4.25 ಲಕ್ಷ ಸಮಥಿಂಗ್. 380 ಕೊಟ್ಟಿದೀವಿ ಸರ್. 350 ಕೊಟ್ಟಿದೀವಿ. ಹೌದು, ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಕೊಟ್ಟಿದ್ರಿ. ಇವತ್ತು ನನ್ನ ಎಕ್ಸೈಟ್ಮೆಂಟ್ ಆಗಿದೆ. ಪ್ರೈಸ್ ನಂಗೆ ಗೊತ್ತಿಲ್ಲ, ಹೇಳಿ ಸರ್. ಇದು 2006 ಮಾಡಲು ಸಿಂಗಲ್ ಓನರ್ ಇನ್ನೋವಾ ಸರ್. ಇದು ಸಿಂಗಲ್ ಓನರ್? ಸಿಂಗಲ್ ಓನರ್ ಪಕ್ಕಾ ಸರ್. ಓಕೆ, ಜನಗಳಿಗೆ ಸುಳ್ಳು ಹೇಳ್ಬಿಟ್ಟು ಕರ್ಸಲ್ಲ ಸರ್ ನಾವು. ಸಿಂಗಲ್ ಓನರ್ ಇನ್ನೋವಾ ಸರ್ ಇದು. ಓಕೆ, ನೋಡ್ಬೋದು. ಕ್ಯಾಪ್ಟನ್ ಸೀಟ್ಸ್ ಎಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಆಮೇಲೆ ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಸಿಂಗಲ್ ಓನರ್ ಇನ್ನೋವಾ? ಸಿಂಗಲ್ ಓನರ್ ಇನ್ನೋವಾ. ಮಾಡಲ್ ಏನಂದ್ರೆ 2006 ಮಾಡಲು. 6 ಮಾಡಲು. ಪ್ರೈಸ್ ಸರ್ ಬರೇ 5,10,000 ರೂಪಾಯಿ ಕೊಟ್ಬಿಡೋಣ ಸರ್. 5,10,000 ರೂಪಾಯಿಗೆ ಇನ್ನೋವಾ? ಹೌದು ಸರ್. 7 ಸೀಟರ್ ಇನ್ನೋವಾ. ಓಕೆ, ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಆ ಟೈಮ್ ಅಲ್ಲಿ ಟಾಪ್ ಅಂಡ್ ವೆಹಿಕಲ್ ಐ ಥಿಂಕ್. ಹೌದು ಸರ್. ಅಲ್ವಾ? ಓಕೆ, ನೆಕ್ಸ್ಟ್ ಸರ್. ಇದು ಕೂಡ 2006 ಮಾಡಲು
ಈ ಗಾಡಿ ಒನ್ ಪೀಸ್ ಪಾರ್ಟ್ ಪೇಂಟ್ ಆಗ್ಬಿಟ್ಟಿದೆ ಅಂದ್ರೆ ಗಾಡಿ ಫ್ರೀ ಆಗಿ ಕೊಟ್ಬಿಡ್ತೀವಿ. ಅಷ್ಟು ಶ್ಯೂರಿಟಿ ಇದೆ. ಬಂಪರ್ ಅಷ್ಟೇ ಸರ್ ಆಗಿಲ್ಲ, ಬಂಪರ್ ಪೇಂಟ್ ಆಗಿದೆ ಫ್ರೀ ಆಗಿ ಕೊಟ್ಬಿಡ್ತೀವಿ ಗಾಡಿ. ಹೌದಾ? ವಿತ್ ಏನ್ ಗಾಡಿ ಓಡಿದೆ ಜೆನ್ಯೂನ್ ಶೋರೂಮ್ ಕಿಲೋಮೀಟರ್ ಇದು. ಎಷ್ಟು ಓಡಿರ್ಬೋದು? 2,85,000 ಓಡಿದೆ. 2,85,000 ವಿತ್ ಶೋರೂಮ್ ಹಿಸ್ಟ್ರಿ. ಕಸ್ಟಮರ್ 8,000 ಕಿಲೋಮೀಟರ್ ಒಂದ್ಸತಿ ಸರ್ವಿಸ್ ಮಾಡಿಸಿದಾರೆ ಗಾಡಿ. ಹೌದಾ? ವಿತ್ 4 ಫ್ರೆಶ್ ಕಸ್ಟಮರ್ ಅಷ್ಟೇ ಪ್ರೋ ರೈಡರ್ ಅನ್ಸುತ್ತೆ, ಒಂದು ಚೂರು ಟಚ್ ಮಾಡದೆ ಗಾಡಿ ಓಡಿಸಿದ್ದಾರೆ. ಹೌದು ಸರ್, ಖಂಡಿತ ನೋಡ್ಬೋದು. 4 ಕೂಡ ಹೊಸ ಟೈರ್ ಇದೆ, ಅದು ಕೂಡ ಮ್ಯಾಗ್ವಿಲ್ ನೋಡ್ಬೋದು, ಕಂಪನಿ ಫಿಟೆಡ್ ಮ್ಯಾಗ್ವಿಲ್ ಟೈರ್. ವಿ ವರ್ಷನ್ ಸರ್ ಇದು. ವಿ ವರ್ಷನ್ ಟಾಪ್ ಎಂಡ್ ಬರುತ್ತೆ. ವಿ ವರ್ಷನ್ ಟಾಪ್ ಎಂಡ್ ವಿತ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿಲಿ. ಓಕೆ, ಸೀಟ್ ಕವರ್ಸ್ ಸ್ವಲ್ಪ ಅದಲ್ಲ, ಸೀಟ್ ಕವರ್ಸ್ ಹೋಗಿದೆ, ಅದು ಸೀಟ್ ಕವರ್ ಹೋಗಿದೆ ಸರ್. ಇದು ಕಂಪನಿ ಫಿಟೆಡ್ ಕುಶನ್ ಕವರ್ ಹೋಗಿದೆ. ಪಯನಿಯರ್ ಸಿಸ್ಟಮ್ ಕಸ್ಟಮರ್ ಹಾಕಿಸ್ಕೊಂಡಿದ್ರೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ರೂಫ್ ಎಸಿ ಬರುತ್ತೆ. ಹೌದು ಸರ್, ವಿ ವರ್ಷನ್ ಇದೆ ಸರ್. ವಿ ವರ್ಷನ್ ಹೌದು. ಸಿಂಗಲ್ ಓನರ್ ಗಾಡಿ ಸರ್. ಪ್ರೈಸ್ 5,45,000 ರೂಪಾಯಿ ಕೊಟ್ಬಿಡೋಣ ಸರ್. ನಾನು ಇದು ತಗೊಳ್ಳ ನೋಡಿ ಸರ್, ನಿಮ್ಗೆ ಯಾವ್ದು ಬೇಕು 2 ಆಪ್ಷನ್ ಇಟ್ಟಿರ್ತೀವಿ. ಯಾವ ಮಾಡ್ಲು ಇದು? ಇದು 6 ಮಾಡ್ಲು, ಇದು 6 ಮಾಡ್ಲು ಸರ್. ಇದು ಟಾಪ್ ಎಂಡ್ ಇಲ್ಲ ಸರ್, ಇದು ಟಾಪ್ ಎಂಡ್ ಇದೆ. ಸರ್ ಅದಕ್ಕೆ ಸರ್ 5,45,000 ರೂಪಾಯಿ ಕೊಟ್ಟು ಎಷ್ಟು? ಒಂದು 35,000 ಜಾಸ್ತಿ. ಹೌದು ಸರ್, ನಾನು ಇದು ತಗೊಳ್ಳೋದ, ಇದೇ ತಗೋತೀನಿ. ಓಕೆ, ತಗೊಳ್ಳಿ ಸರ್, ಖುಷಿಯಾಗಿ ಕೂಡ ಗಾಡಿನ ಜಾಸ್ತಿ ಓಡಿದೆ ಅನ್ಸುತ್ತೆ ಅಲ್ವಾ? ಅಂದ್ರೆ 7-8 ಲಕ್ಷ ಆರಾಮಾಗಿ ಓಡ್ಬಿಡುತ್ತೆ. ಲೆಕ್ಕ ಇಲ್ಲ ಸರ್ ಇದು. ಇದು ಸರ್ ಇದು 2011 ಮಾಡಲ್ ಇದು. ಇದು ಕೂಡ ವಿ ವರ್ಷನ್ ವಿತ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಬರುತ್ತೆ ನಿಮ್ಗೆ. ಇದು ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರ್, ನೋಡಬಹುದು. ಲೆದರ್ ಶೀಟ್ ಕವರ್ ಇದೆ ನಿಮ್ಗೆ. ಓಕೆ, ಇದು ಕೂಡ ವಿ ವರ್ಷನ್ 11 ಮಾಡಲ್. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. 7 ಇಂಚ್ ಟಚ್ ಸ್ಕ್ರೀನ್ ಬರುತ್ತೆ. ಸಾರಿ. ಆಮೇಲೆ ಓವರ್ ಆಲ್ ಬಾಡಿ ಲೈನು ಚೆನ್ನಾಗಿದೆ. ಇದು ವಿ ವೇರಿಯಂಟ್ ಬರುತ್ತೆ. ಹೌದು ಸರ್. ಏನ್ ಪ್ರೈಸ್ ಹೇಳ್ತೀರಾ? ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಲ್ಲ ಸರ್, ಎಲ್ಲ ಮೈಗ್ರೇಟೆಡ್ ಗಾಡಿಗಳಿಗೆ ಪ್ರೈಸ್ ಕೊಡ್ತಾರೆ. ಕರ್ನಾಟಕ ಗಾಡಿ ಕೊಡೋಣ. ಕರ್ನಾಟಕ ಬರೀ 5,90 ಕೊಟ್ಬಿಡೋಣ. 5,90ಕ್ಕೆ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್. 11 ಮಾಡಲ್. ಹೌದು ಸರ್, ವಿ ವರ್ಷನ್. ಹೌದು, ಟಾಪ್ ಎಂಡ್ ವೇರಿಯಂಟ್. ಓಕೆ, ಸೂಪರ್. ನೆಕ್ಸ್ಟ್ ಇದು ಸರ್. ಇನ್ನು ಕಿಯಾ ನೋಡೋದ, ಸಿಯಾಸ್ ನೋಡೋದ ಸರ್? ಕಿಯಾ ನೋಡೋಣ, ಬನ್ನಿ ಸರ್. ಹೊಸ ಕಿಯಾ. ಹೌದು ಸರ್, ಹೇಳಿ ಸರ್. ಇದು 2021 ಮಾಡಲ್ ಕಿಯಾ ಸೊನೆಟ್ HTK ಪ್ಲಸ್ ಡೀಸೆಲ್ ಇಂಜಿನ್. ವೈಟಿಂಗ್ ಪೀರಿಯಡ್ ಇದೆ ಅನ್ಸುತ್ತೆ ಇದಕ್ಕೆ. ಹೌದು ಸರ್, ಅಲ್ವಾ? ಹೌದು. ಕಿಯಾ ಸೊನೆಟ್ ನನ್ನ ಫ್ರೆಂಡ್ ವೇಟ್ ಮಾಡಿ ತಗೊಂಡಿದ್ದ. ಓಕೆ, ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ, ನೋಡಬಹುದು. ಮಿಡ್ ವೇರಿಯಂಟ್ ಇದು. ಓಕೆ, ಮಿಡ್ ವೇರಿಯಂಟ್ ಬರುತ್ತೆ. ಹೌದು ಸರ್, ಬಟನ್ ಸ್ಟಾರ್ಟ್ ಗಾಡಿ ಆದ್ರೂ ಕೂಡ ಬಟನ್ ಸ್ಟಾರ್ಟ್ ಗಾಡಿ ನೋಡಿ. ಮಿಡ್ ವೇರಿಯಂಟ್ ಅಲ್ಲೇ ಬಟನ್ ಸ್ಟಾರ್ಟ್ ಕೊಟ್ಬಿಟ್ಟು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಫಿಟೆಡ್ ಸೀಟ್ ಕವರ್ಸ್ ಇದೆ. ಹೌದು ಸರ್, ಸೀಟ್ ಕವರ್ಸ್ ಏನು ಚೇಂಜ್ ಆಗಿಲ್ಲ, ಕಸ್ಟಮರ್ ಹೆಂಗಿದೆ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಜೆನ್ಯೂನ್ ಶೋರೂಮ್ ಹಿಸ್ಟರಿ ಇರೋ ಗಾಡಿ ಸರ್. ಡೀಸೆಲ್ ವೇರಿಯಂಟ್ ಒಳ್ಳೆ ಮೈಲೇಜ್ ಬರುತ್ತೆ ಅನ್ಸುತ್ತೆ. ಖಂಡಿತ ಸರ್. ಹುಂಡೈ ಇಂಜಿನ್ ಸರ್. ಹುಂಡೈ ಅಲ್ಲ, ಕಿಯಾ ಇಂಜಿನ್ ಎಲ್ಲ ಸೇಮ್ ಸರ್. ಹೌದು ಸರ್. ಓಕೆ, ಸೂಪರ್. ಇದು 21 ಮಾಡಲ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ? ಸರ್ ಬರೀ 9,20,000 ರೂಪಾಯಿ ಕೊಟ್ಬಿಡೋಣ. ಕಂಪನಿ ಪ್ರೈಸ್ ಆಲ್ಮೋಸ್ಟ್ ನಿಮ್ಗೆ 14 lakhs ಇದೆ ಸರ್. 14 lakhs ಇದೆ. 9,25,000 ರೂಪಾಯಿ ಸಿಗ್ತಾ ಇದೆ. ಹೌದು ಸರ್. ಲೋನ್ ತಗೊಳ್ಳೋದಾದ್ರೆ ಸರ್ ನಿಮ್ ಪ್ರೊಫೈಲ್ ಚೆನ್ನಾಗಿರ್ಲಿ, ಬೇಕಾದ್ರೆ 8 ಲಕ್ಷ ಲೋನೇ ಮಾಡ್ಕೊಡೋಣ ಗಾಡಿಗೆ. ಬರೀ 1 ಲಕ್ಷ ತಗೊಂಬನ್ನಿ, ಗಾಡಿ ತಗೊಂಡೋಗಿ. 1 ಲಕ್ಷಕ್ಕೆ 1 ಲಕ್ಷ ಗಾಡಿ ತಗೊಂಡೋಗಿ ಸರ್. ಓಕೆ, 1 ಲಕ್ಷಕ್ಕೆ 21 ಮಾಡಲ್ ಸಿಗುತ್ತೆ ನಿಮ್ಗೆ ಡೌನ್ ಪೇಮೆಂಟ್ ಅಲ್ಲಿ. ಓಕೆ, ಸೂಪರ್. ಡೀಸೆಲ್ ಇಂಜಿನ್. ನೆಕ್ಸ್ಟ್ ಇದು ಸಿಯಾಜ್ ಸರ್. ಇದು ಮಾರುತಿ ಸುಜುಕಿ ಸಿಯಾಜ್ 2017 ಮಾಡಲ್ ಸಿಂಗಲ್ VDI ಸರ್. ಇದು ಸಿಂಗಲ್ ಓನರ್. ಹೌದು ಸರ್. 17 ಮಾಡಲ್. ಇಂಟೀರಿಯರ್ ನೋಡಬಹುದು, ಪ್ರತಿಯೊಂದು ಆಪ್ಷನ್ ಬರುತ್ತೆ. ನನಗೆ ಇವಾಗ್ಲೂ ಇದು ಹಾಟ್ ಫೇವರೇಟ್ ಅಂತಾನೆ ಹೇಳ್ಬೋದು. ಡಿಸೈರ್ ಪ್ರೈಸ್ ಕೊಟ್ಬಿಡೋಣ ಇದನ್ನು ಕೂಡ. ಏನ್ ಪ್ರೈಸ್ ಗೆ? ಸ್ವಿಫ್ಟ್ ಡಿಸೈರ್ ಪ್ರೈಸ್ ಗೆ ಡಿಸೈರ್ ಒಂದು 5 ಲಕ್ಷ ಇರುತ್ತೆ ಸರ್. ಸಿಯಾಜ್ ಇದು ಎಷ್ಟು ಸರ್? ಸ್ವಿಫ್ಟ್ ಡಿಸೈರ್ 17 ಮಾಡಲ್ ತಗೋತೀರಾ, ಡೀಸೆಲ್ ಇಂಜಿನ್ ಅಂದ್ರೆ 6.5 ಲಕ್ಷ. 6.5 ಲಕ್ಷ ಇದೆ. ಹೌದು, ಅದೇ ಪ್ರೈಸ್ ಸಿಯಾಜ್ ಕೊಟ್ಬಿಡೋಣ. ಎಷ್ಟು ಕೊಡ್ತೀರಾ? ಬರೀ 6,40,000 ರೂಪಾಯಿ ಕೊಟ್ಬಿಡೋಣ. 6,40,000. 6,40,000 ನಾನು ಇವಾಗ 40,000 ತಗೊಂಬನ್ನಿ ಸರ್, ಮಿಕ್ಕಿದ್ ಲೋನೇ ಮಾಡ್ಕೊಡ್ತೀರಾ? ಖಂಡಿತ ಸರ್. ಓಕೆ, ನೆಕ್ಸ್ಟ್ ಇದು ಸರ್. ನಮ್ಮಲ್ಲಿ ವರ್ಣ ನೋಡೋರಿಗೆ ಇವತ್ತು 3 ವರ್ಣ ಇದೆ. 3 ಇದೆಯಾ? ಹೌದು ಸರ್. 2 ಇಲ್ಲಿದೆ, ಆ ಕಡೆ ಒಂದಿದೆ, ಅಲ್ಲೊಂದಿದೆ. 2 ಡೀಸೆಲ್ ಇಂಜಿನ್ ಇದೆ, 1 ಪೆಟ್ರೋಲ್ ಇಂಜಿನ್ ಇದೆ. ಇದು ಪೆಟ್ರೋಲ್ ಇಂಜಿನ್. ಹೌದು ಸರ್. ಇದು 2014 ಮಾಡಲ್. ಇದು 14 ಮಾಡಲ್. ಲೋನ್ ಆರಾಮಾಗಿ ಆಗ್ಬಿಡುತ್ತೆ, ತಲೆನೇ ಕೆಡಿಸ್ಕೋಬೇಡಿ ಸರ್. ಓಕೆ, 14 ಮಾಡಲ್ ಅಷ್ಟು ಸುಲಭವಾಗಿ ಮಾರ್ಕೆಟ್ ಅಲ್ಲಿ ಸಿಗ್ತಾನು ಇಲ್ಲ ನಿಮ್ಗೆ. 11, 12 ಆರಾಮಾಗಿ ಸಿಗುತ್ತೆ. ಹೌದು, 14 ಸಿಗಲ್ಲ. ಪೆಟ್ರೋಲ್ ಇಂಜಿನ್ ಸರ್. ಇದು ಪೆಟ್ರೋಲ್ ಇಂಜಿನ್. ಹೌದು ಸರ್. ಓಕೆ, ಸೀಟ್ಸ್ ಎಲ್ಲ ಸೂಪರ್ ಆಗಿದೆ. ನಿಮ್ಗೆ ಸ್ಪೇಸ್ ಎಲ್ಲ ಸಕ್ಕರಾಗಿ ಬರುತ್ತೆ. ಇಂಟೀರಿಯರ್ ಅಲ್ಲಿ ಕಾಲ್ ನೋವು ಬರಲ್ಲ, ಆ ತರ ಸ್ಪೇಸ್ ಬರುತ್ತೆ ಅಂತ ಹೇಳ್ಬೋದು. 14 ಮಾಡಲ್ ಸಿಂಗಲ್ ಓನರ್. 14 ಮಾಡಲ್ ಸೆಕೆಂಡ್ ಓನರ್. ಪ್ರೈಸ್ ಏನ್ ಹೇಳ್ತೀರಾ? ಸರ್ ಬರೀ 4,10,000 ರೂಪಾಯಿ ಕೊಟ್ಬಿಡೋಣ. ರೆಕಾರ್ಡೆಡ್ ಎಷ್ಟು ಓಡಿದೆ ಸರ್? ಕಿಲೋಮೀಟರ್ ಗಾಡಿಲೇ ನೋಡ್ಬೇಕು ಸರ್. ಅದು 14 ಮಾಡಲ್ ಬರೀ 4,10,000 ರೂಪಾಯಿ. 4,10,000 ರೂಪಾಯಿ ಕೊಟ್ಟು. ಇದೇ ಒಂದು 8 ತಿಂಗಳು ಹಿಂದೆ 11, 12 ಮಾಡಲ್ 5 ಲಕ್ಷ ಹೇಳ್ತಾ ಇದ್ರು. ಬೇಡ ಸರ್, ನಮ್ಗೆ ಅಷ್ಟೆಲ್ಲ 5,000 ರೂಪಾಯಿ ಅಲ್ವಾ? 4,10,000 ರೂಪಾಯಿಗೆ ಒಳ್ಳೆ ಲೋನ್ ಆಗುತ್ತೆ. ಇದಕ್ಕೆ ನಾನು ಎಷ್ಟು ತರ್ಬೋದು ಇದಕ್ಕೆ? ಸರ್ ನಿಮ್ ಪ್ರೊಫೈಲ್ ಚೆನ್ನಾಗಿರ್ಲಿ, 50,000 ರಿಂದ 60,000 ತಗೊಂಬನ್ನಿ, ಗಾಡಿ ಲೋನ್ ಮಾಡ್ಕೊಡೋಣ. 50,000 ರಿಂದ 60,000 ತಂದ್ರೆ ಗಾಡಿ ಲೋನ್ ಮಾಡ್ಕೊಡ್ತೀರಾ? ಗಾಡಿ ಲೋನ್ ಮಾಡ್ಕೊಡೋಣ. 14 ಮಾಡಲ್ ವರ್ಣ. ಖಂಡಿತ. ನೆಕ್ಸ್ಟ್ ಇನ್ನೊಂದು ವರ್ಣ ಇದೆಯಲ್ಲ, ಡೀಸೆಲ್ ಸರ್. ಇದನ್ನು ಅಷ್ಟೇನೆ 2015 ಮಾಡಲ್ ಸೆಕೆಂಡ್ ಓನರ್. SX ಬಟನ್ ಸ್ಟಾರ್ಟ್ ಗಾಡಿ. ಇದು SX ಬಟನ್ ಸ್ಟಾರ್ಟ್ ಗಾಡಿ. ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಹೌದು ಸರ್. ಡೀಸೆಲ್ ಇಂಜಿನ್ ಸರ್. ಲಕ್ಸುರಿ ಫೀಲ್ ಮಾಡ್ಬೇಕಾ? ಮಾಡ್ಬೋದು.
15 ಮಾಡ್ಲಾ? 15 ಮಾಡ್ಲು. ಓಕೆ 14 ಬೇಕಾ 15 ಬೇಕಾ? ಯಾವ್ದು ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಎಲ್ಲ ನಿಮ್ಮ ಮುಂದೆ ಆಪ್ಷನ್ ಇದೆ. ಹೌದು ನೋಡ್ಬೋದು. ಆಮೇಲೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿದೆ. ಕುಶನ್ ಫಿನಿಶ್ ಅಲ್ಲಿ ಸೀಟ್ ಇದೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಮ್ಯಾಗ್ವಿಲ್ ಬರುತ್ತೆ. ಪ್ರತಿಯೊಂದು ಆಪ್ಷನ್ ಬರುತ್ತೆ. 15 ಮಾಡ್ಲು ವಿತ್ ಪುಷ್ ಬಟನ್ ಸ್ಟಾರ್ಟ್ ಜೊತೆಗೆ. ಪ್ರೈಸ್ ಸರ್ ಬರೇ 5,99,000 ರೂಪಾಯಿ ಕೊಟ್ಬಿಡೋಣ ಸರ್. 5,99,000 ರೂಪಾಯಿಗೆ. ಹೌದು ಸರ್. ಕಮ್ಮಿ ಮಾಡ್ತೀರಾ? ತಗೊಳ್ಳಿ ಸರ್, 5,90,000 ರೂಪಾಯಿ ಕೊಟ್ಬಿಡೋಣ. 90,000 ರೂಪಾಯಿ ಖಂಡಿತ. ಅದ್ರ ಮೇಲೆ ಕೇಳ್ಕೊಂಬೇಡಿ ಸರ್. 1 ಲಕ್ಷ ತಗೊಂಬನ್ನಿ, ಮಿಕ್ಕಿ ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡೋಣ. ಲೋನ್ ಮಾಡ್ಕೊಡ್ತೀರಾ? ಖಂಡಿತ ಸರ್. 15 ಮಾಡ್ಲು ವಿತ್ ಡೀಸೆಲ್ ವೇರಿಯಂಟ್. ನೆಕ್ಸ್ಟ್ ಇದು ಹೋಂಡಾ ಸಿಟಿ. ಸರ್ ಇದು ಹೋಂಡಾ ಸಿಟಿ ನ್ಯೂ ಶೇಪ್ 14 ಮಾಡ್ಲು. 3 ಇದೆ. ಇದು 14 ಮಾಡ್ಲು ಸರ್. ಇದು ಓಕೆ ಐವಿ ಟೆಕ್ ಪೆಟ್ರೋಲ್ ಇಂಜಿನ್. ಇದೇನ್ ಬೇಸ್ ವೇರಿಯಂಟ್ ಬರುತ್ತಾ? ಇಲ್ಲ ಸರ್, ಮ್ಯಾಗ್ವಿಲ್ ಒಂದಿಲ್ಲ, ವಿತ್ ಡ್ಯೂಯಲ್ ಏರ್ ಬ್ಯಾಗ್ ಇದೆ ನಿಮ್ಗೆ. ಓಕೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಸೀಟ್ಸ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ. ಇದೇನ್ ಗ್ಲಾಸ್ ಇಲ್ವಾ? ಹಾಕಿಲ್ಲ. ಅದು ಇದಿದೆ ಸರ್, ಪವರ್ ವಿಂಡೋ ಏರ್ಸ್ ಇಲ್ಲ. ಓಕೆ ಡಿಫಾಗರ್ ಎಲ್ಲ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೇ 380 ಕೊಟ್ಬಿಡೋಣ ಸರ್. 380ಕ್ಕೆ? ಬರೇ 380ಕ್ಕೆ 14 ಮಾಡ್ಲು ಹೋಂಡಾ ಸಿಟಿ ಕೊಟ್ಬಿಡೋಣ. ಅದು ನ್ಯೂ ಶೇಪ್. ಅದು ನ್ಯೂ ಶೇಪ್ ನೋಡಿ, ಗಾಡಿ ನೋಡಿ. 380ಕ್ಕೆ ನ್ಯೂ ಶೇಪ್ ಸಿಗುತ್ತೆ. ಅದು ಬ್ಲಾಕ್ ವೇರಿಯಂಟ್ ಸಕ್ಕದಾಗಿದೆ ಗೊತ್ತಾ. ಇಂಟೀರಿಯರ್ ಅಲ್ಲೂ ಸಕ್ಕದಾಗಿದೆ. ನಿಮ್ಗೆ ಈ ಪ್ರೈಸ್ ಅಲ್ಲಿ ನಿಮ್ಗೆ ಓಲ್ಡ್ ಮಾಡೆಲ್ ಸಿಗಲ್ಲ. ಹೌದು ಸರ್, ಸಿಗಲ್ಲ. ನಾವು ಕೊಡ್ತಾ ಇದೀವಿ ಸರ್. ಎಷ್ಟು ತರಲಿ ನಾನು ಇದು ಲೋನ್? ನಿಮ್ ಪ್ರೊಫೈಲ್ ಚೆನ್ನಾಗಿರ್ಲಿ ಸರ್. 80,000 ತಗೊಂಬನ್ನಿ, ಮಿಕ್ಕಿದ್ ಲೋನ್ ಮಾಡ್ಕೊಡೋಣ. ಓನರ್ ಎಷ್ಟಾಗಿದ್ದಾರೆ? ಸೆಕೆಂಡ್ ಓನರ್ ಗಾಡಿ ಸರ್. ಬರೀ ಸೆಕೆಂಡ್ ಓನರ್ ಗಾಡಿ. ಓಕೆ ನಾನೇನೋ ಥರ್ಡ್ ಆಗಿದೆ ಅನ್ಕೊಂಡೆ. ಇಲ್ಲ ಸರ್, ಸೆಕೆಂಡ್ ಓನರ್. ಇದು ಸರ್ ಇದು 2013 ಮಾಡ್ಲು. ಇದು VMT ಟಾಪ್ ಅಂಡ್ ವೇರಿಯಂಟ್. ಇದು ಓಕೆ VMT ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ನಂಬರ್ ತೋರಿಸಿ ಸರ್ ಜನಗಳು. ಯಾರ ಫ್ಯಾನ್ಸಿ ನಂಬರ್ ಅಲ್ಲಿ ಗಾಡಿ ನೋಡಿ. 777. ಓಕೆ ನಮ್ಮ ಮಹೇಂದ್ರ ಸಿಂಗ್ ಧೋನಿ ಅವ್ರ ನಂಬರ್ ಸರ್ ಇದು. ಅಲ್ವಾ? ಹೌದು ಸರ್. ನೋಡಿ ಓವರ್ ಆಲ್ ಬಾಡಿ ಲೈನ್ ಅಲ್ಲಿ ಸಿಂಗಲ್ ಸ್ಕ್ರಾಚ್ ಇಲ್ಲ. ಸಕ್ಕತ್ತಾಗಿದೆ. ಆಮೇಲೆ ಟೈರ್ ನೋಡಬಹುದು. JK ಟೈರ್ ಹೊಸ ಟೈರ್ ಇದೆ. ಮತ್ತೆ ಮ್ಯಾಗ್ವಿಲ್ ಇದೆ. ಕ್ಯಾಲಿಪರ್ ಬ್ರೇಕ್ ಕ್ಯಾಲಿಪರ್ ರೆಡ್ ಅಲ್ಲಿ ಫಿನಿಶ್ ಅಲ್ಲಿ ಒಂಥರ ಸ್ಪೋರ್ಟಿ ಲುಕ್ ಅಲ್ಲಿ ಇದೆ. ಆಮೇಲೆ ಇಂಟೀರಿಯರ್ ಅಲ್ಲಿ ಬ್ಲಾಕ್ ಸೀಟ್ ಕವರ್ಸ್ ಬರುತ್ತೆ. ಕಂಪ್ಲೀಟ್ ಎಲ್ಲ ಆಪ್ಷನ್ ಬರುತ್ತೆ. A to Z ಆಪ್ಷನ್ ಬರುತ್ತೆ ಅಂತಾನೆ ಹೇಳ್ಬೋದು. 13 ಮಾಡ್ಲು ಅಲ್ವಾ? ಹೌದು ಸರ್. ಪ್ರೈಸ್ ಏನ್ ಹೇಳ್ತೀರಾ? ಬರೀ 4,60,000 ರೂಪಾಯಿ ಕೊಟ್ಬಿಡೋಣ ಸರ್. ಸಿಂಗಲ್ ಓನರ್? ಹೌದು ಸರ್, ಸಿಂಗಲ್ ಓನರ್. 4,60,000 ರೂಪಾಯಿ. 4,60,000 ರೂಪಾಯಿಗೆ ಹೋಂಡಾ ಸಿಟಿ. ಖಂಡಿತ ಸರ್. ಓಕೆ ಸೂಪರ್. ನಾನು ಎಷ್ಟು ತರ್ಬೋದು ನಾನು ಸರ್? ಇದೆಲ್ಲ 60,000 ರೂಪಾಯಿ ತಗೊಂಬನ್ನಿ ಸರ್. ಗಾಡಿ ತಗೊಂಡೋಗಿ ಸರ್. 60,000 ರೂಪಾಯಿ? 60,000 ರೂಪಾಯಿ. ಓಕೆ ಸೂಪರ್. ಇದು ಸರ್ ಇದು 2011 ಮಾಡ್ಲು. ನನ್ ಬಜೆಟ್ ಕಮ್ಮಿ ಇದೆ, ಸ್ವಲ್ಪ ಮಾಡ್ಲು ಕಮ್ಮಿ ತೋರಿಸಿ 11 ಮಾಡ್ಲು ಅದು ಆಪ್ಷನ್ ಇದೆ. ಓಕೆ 2011 ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಸರ್. ಇದು 15 ಮಾಡಲೇ 14 ಮಾಡಲೇ 380 ಅಂತೆ. ಏನ 11 ಮಾಡಲ್ ಇನ್ ಯಾವ ಪ್ರೈಸ್ ಇರ್ಬೋದು ಅಂತ ಅಲ್ವಾ? ನೋಡಿ ಸರ್, ಖಂಡಿತ ಸರ್ ಟಾಪ್ ಎಂಡ್ ಗಾಡಿ ಸರ್ ಇದು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಅವು ಯಾವ್ದ್ರಲ್ಲೂ ಇಲ್ಲ, ಇದ್ರಲ್ಲಿ ಇದೆ. ಹೌದು ಸರ್, ಖಂಡಿತ. ಓಕೆ ನಿಮ್ಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ. ಮ್ಯೂಸಿಕ್ ಇದು ಬರುತ್ತೆ. ಮತ್ತೆ ಲೆದರ್ ಸೀಟ್ಸ್ ಇದೆ. ಅದು ಕೂಡ ಕುಶನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ಲೂ ವೇರಿಯಂಟ್ ಆಗಿಲ್ಲ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಟಾಪ್ ಅಂಡ್ ವೇರಿಯಂಟ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೇ 3,20,000 ರೂಪಾಯಿ ಕೊಟ್ಬಿಡೋಣ. 3,20,000 ರೂಪಾಯಿಗೆ. ಹೌದು ಸರ್. 11 ಮಾಡ್ಲು 3,20,000 ರೂಪಾಯಿ. ಸಿಂಗಲ್ ಓನರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಸರ್. ರೆನಾಲ್ಟ್ ಸ್ಕಾಲಾ. ಓಕೆ ಇದು 2012 ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್. ಇದು 12 ಮಾಡ್ಲು ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಅಲ್ವಾ? ಡೀಸೆಲ್ ಇಂಜಿನ್. ಡೀಸೆಲ್ ಇಂಜಿನ್ ನೋಡಬಹುದು ನಿಮ್ಗೆ. ಡಿಕ್ಕಿಲಿ ಏನಿಲ್ಲ ಅಂದ್ರೆ 3 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಸರ್ ಈ ಗಾಡಿ ಡಿಕ್ಕಿ ಅಲ್ವಾ? ಹೌದು ಸರ್. ಡಿಕ್ಕಿಲಿ ಅಷ್ಟು ಜನ ಕುತ್ಕೋಬಹುದು ಅಂದ್ರೆ ಅಷ್ಟು ಸ್ಪೇಸ್ ಇದೆ. ಹೌದು ಸರ್. ಡೀಸೆಲ್ ತಗೊಳ್ಳೋ ಬದಲು ಇನ್ನು ತಗೋಬಹುದು, ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. ಡೀಸೆಲ್ ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಬರೀ 3,60,000 ರೂಪಾಯಿ ಕೊಟ್ಬಿಡೋಣ. ಲೋನು 60,000 ತಗೊಂಬನ್ನಿ, ಮಿಕ್ಕಿದ್ ಲೋನ್ ಮಾಡ್ಕೊಡೋಣ ಸರ್. ಮಾಡ್ಕೊಡ್ತೀರಾ? ಹೌದು ಸರ್. ಸರ್ ಒಂದೇ ಒಂದು ವ್ಯಾಗನರ್ ಇದೆಯಲ್ಲ? ಹೌದು ಸರ್, ಒಂದೇ ಒಂದು ವ್ಯಾಗನರ್ ಇದೆ. ಅದು ಮಾಡ್ಲ್ ಅಲ್ಲಿ 2019 ಮಾಡ್ಲು ZXi ಸರ್. ಇದು ಟಾಪ್ ಅಂಡ್ ವೇರಿಯಂಟ್. 19 ಮಾಡ್ಲು ಬರೀ 60,000 ಹೊಡಿರೋ ಗಾಡಿ ಸರ್. ಬರೀ 60,000 ವಿತ್ ಶೋರೂಮ್ ಟೈರ್ ಗಳಿದೆ 4ರಲ್ಲೂ. ಓಕೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನೋಡ್ಬೋದು. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಆಮೇಲೆ ಒಳ್ಳೆ ಸ್ಪೇಸ್ ಬರುತ್ತೆ ಇಂಟೀರಿಯರ್ ಅಲ್ಲಿ. ಆಮೇಲೆ ಹೆಡ್ ರೂಮ್ ಸಕ್ಕತ್ತಾಗಿ ಬರುತ್ತೆ. ಸ್ವಲ್ಪ ವಯಸ್ಸಾದವ್ರು ಇದ್ರೆ ಸಕ್ಕತ್ತಾಗಿ ಓಡಿಸಬಹುದು ನಿಮ್ಗೆ. ಖಂಡಿತ ಸರ್. ಇದಾಗಲ್ಲ, ಸ್ಟ್ರೈನ್ ಆಗಲ್ಲ. ಏನ್ ಪ್ರೈಸ್ ಹೇಳ್ತೀರಾ? 19 ಮಾಡ್ಲು ಸಿಂಗಲ್ ಓನರ್. 19 ಮಾಡ್ಲು ಸಿಂಗಲ್ ಓನರ್ ಸರ್. ಬರೀ 5,25,000 ರೂಪಾಯಿ ಕೊಟ್ಬಿಡೋಣ. ಲೋನ್ ಆದ್ರೆ ಸರ್ 19 ಮಾಡ್ಲು 60,000 ತಗೊಂಬನಿ ಲೋನ್ ಮಾಡ್ಕೊಡೋಣ. 19 ಮಾಡ್ಲು 60,000 ತಗೊಂಬನಿ ಲೋನ್ ಮಾಡ್ಕೊಡೋಣ. ಓಕೆ ಸೂಪರ್. ಈಕೋ ಸ್ಪೋರ್ಟ್ ಸರ್ ಇದು 2013 ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಕೂಡ 13 ಮಾಡ್ಲು ಸಿಂಗಲ್ ಓನರ್. 13 ಮಾಡ್ಲು ಸಿಂಗಲ್ ಓನರ್. ಈಕೋ ಸ್ಪೋರ್ಟ್ ಒಳ್ಳೆ ಡಿಮ್ಯಾಂಡ್ ಬರುತ್ತೆ ನೋಡಿ. ಫೋರ್ಡ್ ಅಲ್ಲೇ ನೆಕ್ಸ್ಟ್ ಲೆವೆಲ್ ಕಾರ್ ಅಂತಾನೆ ಹೇಳ್ಬೋದು. SUV ಸೆಗ್ಮೆಂಟ್ ಕಾರ್. ಮತ್ತೆ ಫೋರ್ಡ್ ವಾಪಸ್ ಬಂತು ಅಂದ್ರೆ ಇದಕ್ಕೆಲ್ಲ ರೇಟ್ ಜಾಸ್ತಿ ಆಗೋಗುತ್ತೆ. ಖಂಡಿತ ರೇಟ್ ಜಾಸ್ತಿ ಆಗೋಗುತ್ತೆ. ನೋಡ್ಬೋದು ಇಂಟೀರಿಯರ್ ಎಲ್ಲ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಲೆದರ್ ಸೀಟ್ಸ್ ಬರುತ್ತೆ, ಡಿಕ್ಕಿ ಸ್ಪೇಸ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 13 ಮಾಡ್ಲು ಸಿಂಗಲ್ ಓನರ್. ಬರೀ 4,00,000 ಲಕ್ಷ ಕೊಟ್ಬಿಡೋಣ ಸರ್. 4,500,000 ಲಕ್ಷ. ಬರೀ 4,00,000 ಲೋನ್ ಆಗುತ್ತಾ? ಖಂಡಿತ ಆಗುತ್ತೆ ಸರ್. 13 ಮಾಡ್ಲು ಎಷ್ಟಾಗುತ್ತೆ ಸರ್? ನಿಮ್ ಪ್ರೊಫೈಲ್ ಚೆನ್ನಾಗಿರ್ಲಿ, 60,000 ರಿಂದ 80,000 ತಗೊಂಬನಿ ಲೋನ್ ಮಾಡ್ಕೊಡೋಣ. ಎಲ್ಲ ಮಾಡ್ಕೊಡ್ತೀರಾ ಲೋನ್? ಮಾಡ್ಕೊಡೋಣ ಸರ್. ವರ್ಣ ಸರ್ ಇದು 2012 ಮಾಡ್ಲು ಸಿಂಗಲ್ ಓನರ್ ಗಾಡಿ. ಇದು ಡೀಸೆಲ್ ಇಂಜಿನ್. ಓಕೆ ಸಿಂಗಲ್ ಓನರ್ 12 ಮಾಡ್ಲು.
ನಿಮ್ಗೆ ಪ್ರತಿಯೊಂದು ಆಪ್ಷನ್ ಬರುತ್ತೆ. SX ವೇರಿಯಂಟ್ ಬರುತ್ತೆ, ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ, ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದರಲ್ಲಿ ಇಲ್ಲ ಸರ್, ಕೀ ಸ್ಟಾರ್ಟ್ ಬರುತ್ತೆ, ಲೆದರ್ ಸೀಟ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಒಂಥರ ಬಕೆಟ್ ಸೀಟ್ ತರ ಒಂಥರ ಸಿಸ್ಟಮ್ ಬರುತ್ತೆ. ಚೆನ್ನಾಗಿದೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ, ಡಿಫಾಗರ್ ಎಲ್ಲ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಈ ಗಾಡಿನ ಬರೀ 4,40,000 ರೂಪಾಯಿ ಕೊಟ್ಬಿಡೋಣ ಸರ್. 4,40,000 ರೂಪಾಯಿಗೆ ಬರೀ 4,40,000 ರೂಪಾಯಿ. ಸಿಂಗಲ್ ಓನರ್, ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ 12 ಮಾಡಲು. ಸೂಪರ್. 4,40,000 ರೂಪಾಯಿ. ಐ ಥಿಂಕ್ 40,000 ರೂಪಾಯಿ ತಂದ್ರೆ ಲೋನ್ ಆಗ್ಬಿಡುತ್ತೆ ನಿಮ್ಗೆ. ಹೌದು ಸರ್, ಖಂಡಿತ. ಇದು ಸರ್ ಇದು 2015 ಮಾಡಲು ಫೋರ್ಡ್ ಆಸ್ಪೈರ್. 15 ಮಾಡಲು. ಹೌದು ಸರ್. ಫೋರ್ಡ್ ಇದೆ ನಿಮ್ಮ ಹತ್ರ. ಫೋರ್ಡ್ ಎರಡು ಆಪ್ಷನ್ ಇದೆ ನಿಮ್ಗೆ. ಆಮೇಲೆ ವೆಂಟಿಲೇಷನ್ ಸೀಟ್ಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ 3,80,000 ರೂಪಾಯಿ ಕೊಟ್ಬಿಡೋಣ. 15 ಮಾಡಲು. 3,80,000 ರೂಪಾಯಿಗೆ ಫೋರ್ಡ್ ಆಸ್ಪೈರ್ ಡೀಸೆಲ್ ಇಂಜಿನ್ ವಿತ್ 6 months ಇಂಜಿನ್ ವ್ಯಾರಂಟಿ, ಗೇರ್ ಬಾಕ್ಸ್ ವ್ಯಾರಂಟಿ ಸಿಗುತ್ತೆ ಆರಾಮಾಗಿ. 15 ಮಾಡಲು ಖಂಡಿತ ಎಷ್ಟು ಹೊಡಿರ್ಬೋದು ಸರ್? ಅದು ಫೋರ್ಡ್ ಅನ್ಬಿಟ್ಟು ಕೊಡಲ್ಲ ಅನ್ಕೊಂಬಿಡಿ ಜನಗಳು. ಫೋರ್ಡ್ ಇಂಜಿನ್ ಆದ್ರೂ ಕೊಡ್ತೀವಿ ಸರ್. 6 months ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವ್ಯಾರಂಟಿ ಕೊಡ್ತೀವಿ. ಸೂಪರ್. ಯಾಕಂದ್ರೆ ಗಾಡಿ ಅದೇ ತರ ಇರುತ್ತೆ, ಇಂಜಿನ್ ಸೂಪರ್ ಆಗಿರುತ್ತೆ. ಸರ್ ಇದು 2017 ಮಾಡಲು ಡಾಕ್ಟರ್ ಯೂಸೇಜ್ ವೆಹಿಕಲ್. ಇದು ಸಿಂಗಲ್ ಓನರ್ ಗಾಡಿ ಸರ್, ವಿತ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಇದೆ ನಿಮ್ಗೆ. ಕೂಲ್ ಆಗಿದೆ ಮ್ಯಾಗ್ವೀಲ್. ಹೌದು ಸರ್. ಫ್ರೆಶ್ ಟೈರ್ ಇದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್. ಹೌದು ಸರ್. ಅದು ಒಂಥರ ಫ್ಲೋಟಿಂಗ್ ತರ ಇದೆ, ಹಾಫ್ ಫ್ಲೋಟಿಂಗ್ ಅಂತ ಹೇಳ್ಬೋದು. ಚೆನ್ನಾಗಿದೆ. ಅದನ್ನು ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ 5,80,000 ರೂಪಾಯಿ ಕೊಟ್ಬಿಡೋಣ. 5,80,000 ರೂಪಾಯಿ. 17 ಮಾಡಲು ಬಲಿನೋ. 17 ಮಾಡಲು ಸರ್. ಓಕೆ, ಎಷ್ಟು ತರ್ಲಿ? 80,000 ತಗೊಂಬನ್ನಿ ಸರ್, ಮಿಕ್ಕಿದ್ ಲೋನ್ ಮಾಡ್ತೀವಿ. ಸಿಂಗಲ್ ಓನರಾ? ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಸಿಂಗಲ್ ಓನರ್ ಬಲೇನೋ. ಬರೀ 80,000 ರೂಪಾಯಿ ತಗೊಂಬನ್ನಿ, ಲೋನ್ ಆಗ್ಬಿಡುತ್ತೆ. ನೆಕ್ಸ್ಟ್ ಜಾಜ್ ಸರ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ, VMT ವೇರಿಯಂಟ್. ಇದು VMT ನಾ? ಹೌದು ಸರ್. VMT ಟಾಪ್ ಎಂಡ್ ಬರುತ್ತೆ. ಟಾಪ್ ಎಂಡ್ ವೇರಿಯಂಟ್. ಏನ್ ತೋರ್ಸೋದ ಬೇಡ, ಎಲ್ಲದೂ ಬಂದ್ಬಿಡುತ್ತೆ. ಬೇಡ ಸರ್. ಓಕೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಏನು ಚೇಂಜಸ್ ಆಗಿಲ್ಲ, ಅದೊಂದು ತೋರಿಸಬಹುದು. ಚೆನ್ನಾಗಿದೆ ಗಾಡಿ. 80,000 ಡ್ರಿವನ್ ಆಗಿರೋ ಗಾಡಿ. ಜೆನ್ಯೂನ್. ಓಕೆ, ಸೂಪರ್. ಜೆನ್ಯೂನ್ ಅಂದ್ರೆ ಎಲ್ಲ ಸಿಕ್ಬಿಡುತ್ತೆ ನಿಮ್ಗೆ. ಹೌದು ಸರ್. ಇದು ಬೆಂಗಳೂರು ಡೀಲರ್ ಗಳ ಹತ್ರ, ಬೇರೆ ಡೀಲರ್ ಗಳ ಹತ್ರ 5,80,000, 6,00,000, 7,00,000 ಆತರ ಇದೆ ಪ್ರೈಸ್. ನಾವು ಬರೀ 5,60,000 ರೂಪಾಯಿ ಕೊಟ್ಬಿಡೋಣ. 5,60,000 ರೂಪಾಯಿಗೆ. 5,60,000 ರೂಪಾಯಿಗೆ. ಮಾಡ್ಲು 17 ಮಾಡಲು ಸಿಂಗಲ್ ಓನರ್. ಅದು ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ. 17 ಮಾಡಲು ಸಿಂಗಲ್ ಓನರ್ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ 5,70,000 ರೂಪಾಯಿ ಕೊಟ್ಬಿಡೋಣ. 70,000 ರೂಪಾಯಿ ತಂದ್ರೆ ಸಾಕು. ಹೌದು ಸರ್, ಖಂಡಿತ. ಆನೆ ಇದ್ರ ಬಗ್ಗೆ ಇವಾಗ ಹೇಳೋಣ ಆಮೇಲೆ ಹೇಳೋಣ ಸರ್. ಆಮೇಲೆ ಹೇಳೋಣ ಬನ್ನಿ. ಲಾಸ್ಟ್ ಒಂದೇ ಒಂದು ಪೀಸ್ ಚೆನ್ನಾಗಿದೆ ಗಾಡಿ ನೋಡಕ್ಕೆ. ಇದು ಸರ್ ಇದು 2009 ಮಾಡಲು ಮಾಡಿಫೈಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಫ್ಯಾನ್ಸಿ ಮ್ಯಾಗ್ಯೂಲ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಲೆದರ್ ಸೀಟ್ ಕವರ್ ಇದೆ, ಸ್ಪಾಯ್ಲರ್ ಇದೆ ನಿಮ್ಗೆ, ಟಿಂಟೆಡ್ ಟೈಲ್ ಲ್ಯಾಂಪ್ ಗಳಿದೆ, ಸ್ಪಾಯ್ಲರ್ ಎಲ್ಲ ಇದೆ ನೋಡಬಹುದು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ 7 ಇಂಚ್. ಆಮೇಲೆ ಲೆದರ್ ಸೀಟ್ಸ್ ಇದೆ. ಹೌದು ಸರ್. ಲೆದರ್ ಸೀಟ್ಸ್ ಕಲರ್ ಒಂಥರ ಯೆಲ್ಲೋ ಮಾಡ್ಕೊಂಡಿದ್ದಾರೆ. ನೋಡಿ ಹೆಡ್ ಲೈಟ್ ಗಳು ನೋಡಿ ಸರ್ ಹಿಂಗ ಅಂತ. ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? DRL ಟೈಪ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೇ 2,75,000 ರೂಪಾಯಿ ಕೊಟ್ಬಿಡೋಣ ಸರ್. 2,75,000 ರೂಪಾಯಿ. 2,75,000 ನಿಮ್ ಚಾನಲ್ ಇಂದ ಬನ್ನಿ, ಇನ್ನೂ 5,000 ರೂಪಾಯಿ ಕಮ್ಮಿ ಕೊಟ್ಬಿಡೋಣ. 2,70,000. 2,75,000 ರೂಪಾಯಿ. ಮಾಡಿಫೈ ಆಗಿರೋ ಗಾಡಿ, ಮಾಡಿಫೈಡ್ ಆಗಿರೋ ಗಾಡಿ. ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಸೂಪರ್. ನೆಕ್ಸ್ಟ್ ಇದು ಸರ್ ಇದು 2015 ಮಾಡಲು ZDI ಸರ್. ಇದು ZDI ಡೀಸೆಲ್ ಇಂಜಿನ್ ವಿತ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಸರ್. ಶೋರೂಮ್ ಹಿಸ್ಟ್ರಿ ಎಷ್ಟು ಓಡಿದೆ? ಇದು 80,000 ಡ್ರಿವನ್ ಆಗಿದೆ ಸರ್. ಓಕೆ, ಲೆದರ್ ಸೀಟ್ಸ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ಎತ್ತಿ ಬಿಟ್ಟಿದ್ದಾರೆ. ಹೌದು ಸರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ 4,90,000 ರೂಪಾಯಿ ಕೊಟ್ಬಿಡೋಣ. 4,90,000 ರೂಪಾಯಿ. ಯಾವ ಮಾಡಲ್ ಅಂದ್ರೆ? ZDI 15 ಮಾಡಲು ಸಿಂಗಲ್ ಓನರ್ ಗಾಡಿ. 15 ಮಾಡಲು ಎಷ್ಟು ಅದು? ಇದಕ್ಕೆ 80,000 ತಗೊಳ್ಳಿ ಸರ್, ಮಿಕ್ಕಿದ್ ಲೋನ್ ಮಾಡ್ಕೊಡೋಣ. 80,000 ತಂದ್ರೆ ಸರ್. ಹೌದು ಸೂಪರ್. ಎಲ್ಲ ಲೋನ್ ತಗೊಳ್ಳೋದ್ರಿಂದ 80,000 ರೂಪಾಯಿ ತಂದ್ರೆ ಸಾಕು ಇದಕ್ಕೆ. ನೆಕ್ಸ್ಟ್ ನಮ್ ಡಿಸೈರ್ ಸ್ವಿಫ್ಟ್ ಡಿಸೈರ್ ಡಿಮ್ಯಾಂಡ್ ಗಾಡಿ ಅಂತ ಹೇಳ್ಬೋದು. ಇದು ಕೂಡ ಡಾಕ್ಟರ್ ಯೂಸೇಜ್ ವೆಹಿಕಲ್. 2012 ಮಾಡಲು ಸಿಂಗಲ್ ಓನರ್ ಗಾಡಿ. 12 ಮಾಡಲು ಸಿಂಗಲ್ ಓನರ್ ಗಾಡಿ. ಅವರೇ ಓಡಿಸಿದ್ದಾರೆ, ಡಾಕ್ಟರ್ ಓಡಿಸ್ಬಿಟ್ಟಿದ್ದಾರೆ. ನೋಡ್ಬೋದು ಇಂಟೀರಿಯರ್ ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ? ಬರೀ 4,50,000 ರೂಪಾಯಿ ಕೊಟ್ಬಿಡೋಣ ಸರ್. 4,55,000 ರೂಪಾಯಿ. 4,50,000 ರೂಪಾಯಿ ಕೊಟ್ಟು 50,000 ರೂಪಾಯಿಗೆ. ಯಾವ ಮಾಡಲು? 2012 ಮಾಡಲು ಸಿಂಗಲ್ ಓನರ್. 12 ಮಾಡಲು ಸಿಂಗಲ್ ಓನರ್. ಅದು ವೈಟ್ ಕಲರ್ ಅಲ್ಲಿ ಇದೆ ಗಾಡಿ. ಲೋನ್ ಆಗುತ್ತಾ? ಖಂಡಿತ ಆಗುತ್ತಾ ಸರ್. ಸುಜುಕಿ ಗಾಡಿ 12 ಮಾಡಲು. ಎಷ್ಟು? 80,000 ತಗೊಂಬನ್ನಿ ಸರ್, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀರಾ? ಖಂಡಿತ ಸರ್. ನೋಡೋಣ ಇವಾಗ. ಬನ್ನಿ ಸರ್, ಇದ್ರ ಬಗ್ಗೆ ಹೇಳಲೇಬೇಕು. ಇದ್ರ ಬಗ್ಗೆ ಹೇಳಿದ್ರೆ ಜನ ನಮ್ ಸುಮ್ನಿರಲ್ಲ ಸರ್. ನೋಡಿ ಸಕ್ಕತ್ತಾಗಿದೆ ನೋಡ್ಬೋದು. ಎಕ್ಸ್ಟ್ರಾ ಒಂದು ಮಿರರ್ ಹಾಕಿಸ್ಕೊಂಡಿರೋದು ಮಸ್ತ್ ಆಗಿ ಕಾಣ್ತಾ ಇದೆ. ಖಂಡಿತ ಸರ್. ಓವರ್ ಬಾಡಿ ಲೈನ್ ಸಕ್ಕತ್ತಾಗಿದೆ. ಏನ್ ಕಲರ್ ಸರ್ ಇದು? ಒಂದೇ ಒಂದ್ ಸ್ಕ್ರಾಚ್ ಕಾಣಿಸ್ತಾ ಇಲ್ಲ ಸರ್. ಗಾಡಿ ಶೋರೂಮ್ ಹಿಸ್ಟ್ರಿ ಓಡಿದೆ. ಇಂಟೀರಿಯರ್ ತೋರ್ಸ್ ಬನ್ನಿ ಸರ್. ಹೌದಾ? ಗಾಡಿ ಇಂಟೀರಿಯರ್ ತೋರ್ಸ್ ಬನ್ನಿ ನಿಮ್ಗೆ. ಏನಾದ್ರು ಆಲ್ಟರ್ ಮಾಡಿಸಿದ್ದಾರೆ? ಆಯ್ತಲ್ಲ ಸರ್, ಇಂಟೀರಿಯರ್ ಕ್ಲೀನ್ ಆಗಿ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಸರ್. ಓಕೆ, ಸಕ್ಕತ್ತಾಗಿದೆ. ಕಂಪನಿಯಿಂದ ಹೆಂಗ್ ಬಂದಿದೆ ಹಂಗೆ ಮೇಂಟೈನ್ ಆಗಿದೆ. ನಂಗೆ ತೋರ್ಸಕ್ ಆಗುತ್ತೆ. ಮೇ ಬಿ ನಿಮ್ಗೆ ಕಾಣಿಸ್ತಾ ಇದ್ರು ನೀವು ಬಂದ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೋಡ್ಬೋದು ಇಲ್ಲಿ ಸ್ಕರ್ಟಿಂಗ್ಸ್ ಸೂಪರ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಎಲ್ಲ ಕಂಪನಿ ಫಿಟೆಡ್ ಆಗಿ ಏನೇನ್ ಬಂದಿದೆ ಎಲ್ಲವೂ ಇದು. ಡ್ಯುಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಟಿವಿ ಕೂಡ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ನೋಡಿ ಟಿವಿ ಎಲ್ಲ ಇದೆ ಕಾಣಿಸುತ್ತಾ?
ಟಿವಿ ಎಲ್ಲ ರನ್ನಿಂಗ್ ಅದು ಚೆಕ್ ಮಾಡಿಲ್ಲ ಸರ್, ಅದು ಹೌದಾ? ನಿನ್ನೆ check ಬಂದಿರೋ ಮಾಡಿಲ್ಲ. ಗಾಡಿ, ಹೊಸ ಸ್ಟಾಕ್ ವಿತ್ Body ನ್ಯೂ ಶೇಪ್ ಮ್ಯಾಗ್ವಿಲ್ ಇದೆ. ಮ್ಯಾಗ್ವಿಲ್ ನೋಡಿ ಸರ್, ಮ್ಯಾಗ್ವಿಲ್ ನೋಡಿ, ನ್ಯೂ ಶೇಪ್ ಮ್ಯಾಗ್ವಿಲ್ ಅಂತ. ಇದು ಸಖತ್ತಾಗಿದೆ. ಓವರ್ ಬಾಡಿ ಲೈನ್ ಚೆನ್ನಾಗಿದೆ, ಡಿಫಾಗರ್ ವೈಪರ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಹೌದು ಸರ್, ಯಾವ ಬ್ಲೂ ಅಂತ ಗೊತ್ತಿಲ್ಲ, ಬಟ್ ಬ್ಲೂ. ಹೌದು ಏನ್ price ಹೇಳ್ತೀರಾ ಸರ್. ಇದು 2012 ಮಾಡಲು, ಸೆಕೆಂಡ್ ಓನರ್. ಗಾಡಿ ಬಂದು ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಸರ್. ಎಷ್ಟು ಓಡಿದೆ ಇದು? 1,87,000 ಓಡಿದೆ. 1,87,000. ಹೌದು ಸರ್, 10 ಲಕ್ಷಕ್ಕೆ ಬರ ಇಲ್ಲ. ಖಂಡಿತ ಮೋಸ ಇಲ್ಲ ಸರ್. ಮೋಸ ಇಲ್ಲ. ಟೊಯೋಟಾ ಗಾಡಿ ಇನ್ವೆಸ್ಟ್ ಮಾಡೋಷ್ಟು ಬೇರೆ ಎಲ್ಲೂ ರಿಟರ್ನ್ಸ್ ಬರಲ್ಲ ನಿಮ್ಗೆ. ರಿಟರ್ನ್ಸ್ ಎಲ್ಲೂ ಬರೋದಿಲ್ಲ. ಹೌದು But sir. ಗಾಡಿ ಮಾತ್ರ ನಿಮ್ ಕಂಡೀಷನ್ ಗಾಡಿ ಬೇಕು ನೋಡಿ ಅಂದ್ರೆ ಈ ಗಾಡಿ ಎಷ್ಟು height ಇದೆ ಪರ್ಚೇಸ್ ಅಂತ. ಮಾಡ್ಬೋದು ಅಲ್ವಾ? Height ನೋಡಿ ಸರ್, ನಮ್ಮ height ಇದೆ. ಹೌದು ನಾನು ಅದಕ್ಕೂ ಬರಲ್ಲ ಬಿಡಿ. ಎಷ್ಟು ಲೋನ್ ತರಬೇಕು? ಸರ್. ಗಾಡಿ 8 ಲಕ್ಷ ತಗೊಂಬನಿ ಸರ್. 8 ಲಕ್ಷ ತಂದ್ರೆ 8 ಲಕ್ಷ ಬೇಡ ಸರ್, 4 ಲಕ್ಷ ತಗೊಂಬನಿ, ಲೋನ್ ಮಾಡ್ಕೊಡೋಣ. 4 ಲಕ್ಷ ತಂದ್ರೆ ಉಳಿದಿದ್ ಲೋನ್ ಮಾಡ್ಕೊಡ್ತೀರಾ? ಉಳಿದಿದ್ದೆಲ್ಲ ಲೋನ್ ಮಾಡ್ಕೊಡೋಣ. ಫಾರ್ಚುನರ್ ಫಾರ್ಚುನರ್ 4x2 4x4 4x2 ಸರ್ ಇದು. 4x2. ಹೌದು ಸೂಪರ್. ಸರ್, ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 13,90,000 ರೂಪಾಯಿ ಕೊಟ್ಬಿಡೋಣ ಸರ್. 13,90,000 ರೂಪಾಯಿಗೆ ಫಾರ್ಚುನರ್ 13 ಮಾಡ್ಲು. 13 ಮಾಡ್ಲು. ಗಾಡಿ ನೋಡಿ ಆಮೇಲೆ ಮಾಡ್ಲು ಮೇಲೆ ಗಾಡಿ ನೋಡಿ ಬಂದ್ ಗಾಡಿ ಇಂಜಿನ್ ನೋಡಿ ಆಮೇಲೆ ಬೆಲೆ ಕಟ್ಟಿ ಸರ್. ಅಲ್ವಾ? ಸುಮ್ನೆ ಕುತ್ಕೊಂಡು ಕಮೆಂಟ್ಸ್ ಬಾಕ್ ಅಲ್ಲಿ ಜಾಸ್ತಿ ಆಯ್ತು, ಪ್ರೈಸ್ ಜಾಸ್ತಿ ಇತ್ತು, ಪ್ರೈಸ್ ಜಾಸ್ತಿ ಹಂಗೆ ಇತ್ತು, ಪ್ರೈಸ್ ಹೇಳ್ಬೇಡಿ. ಜಾಸ್ತಿ ಆಯ್ತು ಅಂತ ಹೇಳ್ಬೇಡಿ. ಇವಾಗ ಕತ್ಲಲ್ಲಿ ನಿಮ್ಗೆ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಆವಾಗಲೇ ಲೈಟ್ ಬೆಳಕಲ್ಲೇ ನಾನು ನೋಡಿದೀನಿ. ವಿಡಿಯೋ ಲಾಸ್ಟ್ ಮಾಡಿರೋದ್ರಿಂದ ಇದು ಕತ್ಲಾಗ್ಬಿಟ್ಟು ಕಾಣಿಸ್ತದೆ. ಅಲ್ಲಿ ಕುತ್ಕೊಂಡು ಕಮೆಂಟ್ಸ್ ಹಾಕೋ ಬದಲು ಬಂದ್ಬಿಟ್ಟು ಗಾಡಿ ಇಂಜಿನ್ ನೋಡ್ಬಿಟ್ಟು ಆಮೇಲೆ ಬೆಲೆ ಕಟ್ಟಿ. ಜೆನ್ಯೂನ್ ಬೈಯರ್ ಆಗಿದ್ರೆ ಬೈಯರ್ ಆಗಿದ್ರೆ ಬಂದ್ ನೋಡಿ. ಗಾಡಿ ಬಂದ್ ತಗೋತಾರೆ. ಕುತ್ಕೊಂಡು ಎಲ್ಲ ಕುತ್ಕೊಂಡು ಕಮೆಂಟ್ಸ್ ಹಾಕಲ್ಲ ಸರ್. ನೋ ಬಂದ್ರೆ ಡೆಫಿನೆಟ್ ಆಗಿ ತಗೋಬೇಕು ಅಂತ ಆಸೆ ಇದ್ರೆ ಈ ಗಾಡಿ ಡೆಫಿನೆಟ್ ಆಗಿ ಎತ್ಕೊಂಡು ಹೋಗ್ತೀರಾ. ಆ ತರ ಇದೆ.